करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ನಾವು ಶ್ರೀಮದ್ ಭಾಗವತ ಮಹಾಪುರಾಣವನ್ನ ಅಧ್ಯಯನ ಮಾಡಬೇಕು ಅಂತ ಒಂದು ಯೋಚನೆಯಿಂದ ಶುರು ಮಾಡಿದ್ವಿ. ಇಲ್ಲಿವರೆಗೂ ಭಾಗವತ ಮಹಾತ್ಮ್ಯ, ಪದ್ಮಪುರಾಣದಲ್ಲಿ ಬರುವಂತಹ ಮಹಾತ್ಮ್ಯವನ್ನ 6 ಅಧ್ಯಾಯಗಳುಳ್ಳದ್ದು, ಅದನ್ನು ಮುಗಿಸಿ 3 ಕ್ಲಾಸ್ಗಳಲ್ಲಿ ಮಂಗಲ ಶ್ಲೋಕವನ್ನ, ಜನ್ಮಾದ್ಯಸ್ಯ ಯತೋನ್ಮಯಾದ್ ಅನ್ನುವಂತಹ ಇಡೀ ಭಾಗವತದ ನಿಲುವನ್ನ ಹೇಳುವಂತಹ ಮಂಗಲ ಶ್ಲೋಕವನ್ನ ನೋಡಿದ್ವಿ. ಇನ್ನು ಮುಂದೆ ನಾವು ಗ್ರಂಥ ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ಪ್ರವೇಶ ಮಾಡುವಾಗ ನನಗೆ ಒಂದು ದ್ವಂದ್ವ ಕಾಡ್ತಾ ಇತ್ತು. ಏನು ಅಂತ ಹೇಳಿದ್ರೆ, ಭಾಗವತ ಅನ್ನುವಂತಹದ್ದು ಬಹಳ ದೊಡ್ಡ ಗ್ರಂಥ, 12 ಸ್ಕಂದಗಳು, 335 ಅಧ್ಯಾಯಗಳು, 18,000 ಶ್ಲೋಕಗಳು ಉಳ್ಳದ್ದು. ಇಷ್ಟು ಶ್ಲೋಕಗಳನ್ನ ನಾವು ಹೇಳೋದು ಅಂತಂದ್ರೆ ಬಹಳ ದೀರ್ಘವಾಗುತ್ತೆ. ಆದ್ರಿಂದ ನಾವು ಪ್ರತಿಯೊಂದು ಕ್ಲಾಸ್ಗೆ ಒಂದೊಂದು ಅಧ್ಯಾಯದ ಸಾರಾಂಶವನ್ನ ಹೇಳ್ತಾ ಹೋಗೋಣ ಅಂತ ಯೋಚನೆ ಬಂದಿತ್ತು. ಇದು ಒಂದು ಕಡೆ. ಇನ್ನೊಂದು ದ್ವಂದ್ವ ಅಂತ ಹೇಳಿದ್ರೆ, ಸಾರಾಂಶ ಹೇಳುವಾಗ ಮುಖ್ಯವಾದ ಶ್ಲೋಕಗಳನ್ನ ನಾನು ಓದ್ತೇನೆ, ನೀವು ನೋಡಿರುವಂತೆ. ಇವಾಗ ನಾನು ಭಾಗವತ ಓದ್ತಾ ಇರುವಾಗ ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ನಿರ್ಣಯ ಮಾಡೋದ್ರಲ್ಲಿ ಬಹಳ ಗೊಂದಲಕ್ಕೆ ಒಳಗಾದೆ. ಅಂದ್ರೆ ಎಲ್ಲವೂ ಮುಖ್ಯವಾದದ್ದೇ ಅಂತ ಅನ್ನಿಸ್ತದೆ. ಆದ್ರಿಂದ ಯಾವುದನ್ನು ಓದ್ಬೇಕು, ಯಾವುದನ್ನ ಸಾರಾಂಶ ಹೇಳ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಿಶ್ಚಯ ಮಾಡೋದು ಬಹಳ ಕಷ್ಟದ ಕೆಲಸ ಆಯ್ತು. ಒಂದು. ಎರಡನೇದ್ದು, ಗುರುಗಳು ಹೇಳಿರುವಂತಹ, ಅಂದ್ರೆ ಸನ್ನಿಧಾನಗಳು, ಶೃಂಗೇರಿಯವರದು ಪೀಠಾಧಿಪತಿಗಳು, ಸನ್ನಿಧಾನಗಳವರು, ನಾವು ಅಷ್ಟೋತ್ತರ ಭಾಗವತ ಪುರಾಣ ಒಂದು ಪಾರಾಯಣದ ಸಮಾಪ್ತಿನಲ್ಲಿ ಅವರ ಅನುಗ್ರಹ ಸಂದೇಶದಲ್ಲಿ ಅವರು ಒಂದು ಮಾತು ಹೇಳಿದ್ದು ನೆನಪಾಯ್ತು ನನಗೆ. ಏನು ಅಂತ ಹೇಳಿದ್ರೆ, ಭಾಗವತದ ಕಥೆಯನ್ನ ಇಟ್ಟುಕೊಂಡು ಉಪನ್ಯಾಸ, ಪ್ರವಚನ, ಪಾಠಗಳನ್ನು ಮಾಡುವಂಥವ್ರು ಬಹಳ ಜನರಿದ್ದಾರೆ. ಆ ಕೆಲಸ ನಡೀತಾ ಇದೆ. ಒಂದಕ್ಷರವೂ ಬಿಡದೆ ಇಡೀ ಭಾಗವತವನ್ನ ಪುರಾಣ ಮಾಡುವಂತಹದ್ದು ಅಥವಾ ಪಠನ ಶ್ರವಣ ಮಾಡುವಂತಹದ್ದು ಆಗ್ಬೇಕಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಅವ್ರು ಕೊಟ್ಟಿರೋ ಕಾರಣ ಏನು ಅಂತ ಹೇಳಿದ್ರೆ, ಕೃಷ್ಣ ಮತ್ತು ಉದ್ಧವರ ಸಂವಾದದಲ್ಲಿ 11ನೇ ಸ್ಕಂದದಲ್ಲಿ ಬರ್ತದೆ. ಉದ್ಧವರ ಸಂವಾದದಲ್ಲಿ ಅದ್ರ ಬಗ್ಗೆ ನೀವು ಆಗಲೇ ಮಹಾತ್ಮದಲ್ಲಿ ತಿಳ್ಕೊಂಡಿದ್ದೀರಿ. ಆ ಸಂವಾದದ ಒಂದು ಝಲಕ್ ಅಂತ ಹೇಳ್ತೀವಲ್ಲ, ಹಾಗದನ್ನು ನೀವು ತಿಳ್ಕೊಂಡಿದ್ದೀರಿ. ಏನು ಅಂತ ಹೇಳಿದ್ರೆ, ದ್ವಾಪರ ಯುಗಾಂತ್ಯದ ಸಂದರ್ಭದಲ್ಲಿ, ಕಲಿ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ ಉದ್ಧವನಿಗೆ ಪ್ರಶ್ನೆ ಬರುತ್ತೆ, ನೀನು ಹೊರಟು ಹೋದ ಮೇಲೆ ಇಲ್ಲಿ ವ್ಯವಸ್ಥೆಯನ್ನ ಹೇಗೆ ನೋಡೋದು, ಯಾರು ನೋಡೋದು, ಹೇಗೆ ಅಂತ ಪ್ರಶ್ನೆ ಬಂದಾಗ ಭಗವಂತ ಹೇಳ್ತಾನೆ ಉದ್ಧವನಿಗೆ, ನಾನು ಅಕ್ಷರ ರೂಪದಲ್ಲಿ ಈ ಭಾಗವತದಲ್ಲಿ ವಾಸಿಸ್ತೇನೆ ಅಂತ ಹೇಳಿ, ಅದು ಒಂದು ಜ್ಯೋತಿ ಸ್ವರೂಪವಾಗಿ ಗ್ರಂಥದಲ್ಲಿ ಪ್ರವೇಶವಾಗಿರುವಂತಹದ್ದು ಕಥೆಯಲ್ಲಿ ನಾವು ನೋಡ್ತೇವೆ. ಗುರುಗಳು ಇದನ್ನ ಉಲ್ಲೇಖಿಸಿ ಪ್ರತಿಯೊಂದು ಭಾಗವತದ ಪ್ರತಿಯೊಂದು ಶ್ಲೋಕದಲ್ಲಿಯೂ ಅಕ್ಷರದಲ್ಲಿಯೂ ಶ್ರೀ ಕೃಷ್ಣ ಪರಮಾತ್ಮ ವಾಸವಾಗಿದ್ದಾನೆ. ಆದ್ರಿಂದ ಪಾಠ ಪ್ರವಚನಗಳು ಅಂದ್ರೆ ಅರ್ಥ ಹೇಳುವುದು ಒಂದು ಜ್ಞಾನ ಸಂಪಾದನೆಗೋಸ್ಕರ, ಶ್ಲೋಕದ ಪಾರಾಯಣೆ ಮಾಡುವಂತಹದ್ದು, ಪಾರಾಯಣ ಮಾಡ್ಲಿಕ್ಕೆ ಅಶಕ್ತರಾಗಿದ್ದಲ್ಲಿ ಕೇಳುವಂತಹದ್ದು, ಅದು ಪುಣ್ಯ ಸಂಪಾದನೆಗೆ, ಸಾಕ್ಷಾತ್ ಭಗವಂತನ ಸೇವೆ ಅದು. ಆದ್ರಿಂದ ಪಾರಾಯಣಗಳು ಹೆಚ್ಚು ನಡೀಲಿ ಅನ್ನುವಂತಹದ್ದು ಗುರುಗಳ ಆಶಯ ಆಗಿತ್ತು.
ಅದರಂತೆ ನಾನು ಆ ಗುರುಗಳ ಆಶಯವನ್ನ ಇಲ್ಲಿ ಅನ್ವಯ ಮಾಡಿಕೊಂಡು ಇಡೀ ಭಾಗವತದ ಪ್ರತಿಯೊಂದು ಶ್ಲೋಕವನ್ನು ನಾನು ಓದಿ ಆ ಮೂಲಕ ನೀವು ಕೇಳಿ, ಹಾಗೆ ಪಠಣ ಮತ್ತು ಶ್ರವಣಗಳಿಂದ ನಾವಿಬ್ರು ಪುಣ್ಯಭಾಜಕರಾಗೋದು ಮತ್ತು ಅರ್ಥಜ್ಞಾನದಿಂದ ಅರ್ಥವನ್ನು ತಿಳಿದುಕೊಳ್ಳುವುದರಿಂದ ಜ್ಞಾನವನ್ನು ಪಡ್ಕೊಳ್ಳುವಂತಹದ್ದು, ಎರಡೂ ಕೆಲಸ ಒಟ್ಟಿಗೆ ಸಾಗಲಿ ಅನ್ನುವಂತಹದ್ದು. ಇದರಿಂದ ಸ್ವಲ್ಪ ಸಮಯ ಹೆಚ್ಚು ಬೇಕಾಗ್ತದೆ, ಅಪೇಕ್ಷಿತ ಸಹಜವಾಗಿ. 18,000 ಶ್ಲೋಕ ಮುಗಿಸೋದು ಅಂದ್ರೆ ಸುಮ್ಮನೆ ಮಾತೇನಲ್ಲ, ಹೆಚ್ಚು ಸಮಯ ಬೇಕಾಗ್ತದೆ. ಆದ್ರೂ ಪರವಾಗಿಲ್ಲ, ನಮ್ಮ ಈ ಅನುಭವದಂತೆ ನಾವೀಗ ಶಂಕರಾಧ್ಯಯನ ಏನ್ ಗುಂಪಿದೆ, ನಾವಿವಾಗ ಯಾವುದೇ ಕಮಿಟ್ಮೆಂಟ್ ಇಲ್ಲದೇನೆ 3 ವರ್ಷ ಸತತವಾಗಿ ಪಾಠ ಪ್ರವಚನಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. 3 ಬೇರೆ ಬೇರೆ ಗ್ರಂಥಗಳನ್ನು ಮುಗಿಸಿದ್ದೀವಿ. ಇವಾಗ ಕಮಿಟ್ಮೆಂಟ್ ಇಲ್ಲದೇನೆ ನಾವು 3 ವರ್ಷ ಮುಗಿಸಿದ್ದೀವಿ. ಮಧ್ಯ ಮಧ್ಯ ಅಲ್ಲಲ್ಲಿ ಹಬ್ಬ ಹುಣ್ಣಿಮೆ ಇತ್ಯಾದಿಗಳಲ್ಲಿ ಇದ್ದಾಗ 1-2 ಕ್ಲಾಸ್ ಮಿಸ್ ಆಗಿರಬಹುದು. ಇವಾಗ ನಾವು ಬೃಹತ್ ಗ್ರಂಥವನ್ನು ಕೈಗೆತ್ಕೊಂಡು ಆ ಗ್ರಂಥವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ದೃಢ ನಿಶ್ಚಯ ಉಳ್ಳಂತಹ ನಾವೆಲ್ಲರೂ ಯಾಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆದ್ರೆ ಆಗಲಿ, ಏನ್ ತೊಂದರೆ ಅಂತ ಯೋಚನೆ ಮಾಡಿ ಪ್ರತಿ ಶ್ಲೋಕವನ್ನು ನಾನು ಓದಿ ಆಮೇಲೆ ಅದರ ಅರ್ಥ ಹೇಳಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದೀನಿ. ಒಂದ್ ಸ್ವಲ್ಪ ದಿವಸ ನೋಡೋಣ ಹೀಗೆ. ಇದು ನಿಮ್ಮಗಳಿಗೆ ಅಂದ್ರೆ ಶ್ರೋತೃಗಳಿಗೆ ಏನಾದರೂ ಅಡಚಣೆ ಅಥವಾ ಬೇಜಾರು ಅಥವಾ ರಸಭಂಗ ಅನ್ನುವಂಥದ್ದು ಹೀಗೇನಾದ್ರೂ ನಿಮ್ಮಗಳ ಅಭಿಪ್ರಾಯಕ್ಕೆ ತರುವುದಾದ್ರೆ ಅದನ್ನು ನನ್ನ ಗಮನಕ್ಕೆ ತನ್ನಿ. ಆಮೇಲೆ ಒಂದು ತಿಂಗಳ ನಂತರ ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡೋಣ ಅಂತ. ಈಗ ನಾನು ನಿಶ್ಚಯ ಮಾಡಿದಂತೆ ಪ್ರತಿ ಶ್ಲೋಕವನ್ನು ಅದರ ಅರ್ಥವನ್ನ ಹೋಗ್ತೀನಿ. ಮಧ್ಯ ಮಧ್ಯ ಸ್ವಲ್ಪ ಶ್ಲೋಕ ಓದುವಾಗ ರಸಭಂಗ ಆಗಬಹುದು, ಯಾಕೆಂದ್ರೆ ನಿಮ್ಮ ಹತ್ರ ಕೆಲವರಲ್ಲಿ ಪುಸ್ತಕ ಇನ್ನೂ ಕೈಯಲ್ಲಿ ಇರೋದಿಲ್ಲ. ನಾನು ಶ್ಲೋಕ ಓದ್ತಾ ಇರುವಾಗ ಹೀಗೆ ಮುಖ ಕೆಳಗೆ ಹಾಕೊಂಡು ಓದ್ತಾ ಇರ್ತೀನಿ, ನಿಮ್ಗೆ ಡಿಸ್ಟ್ರಾಕ್ಷನ್ ಅಂತ ಅನಿಸ್ತದೆ. ಯಾಕಂದ್ರೆ ನಿಮ್ಮ ಹತ್ರ ಪುಸ್ತಕ ಇರೋದಿಲ್ಲ ಅನ್ಕೊಳ್ಳಿ. ಪುಸ್ತಕ ಇದ್ರೆ ನೀವು ಅದನ್ನ ಫಾಲೋ ಮಾಡ್ಕೊಂಡು ಹೋಗಬಹುದು. ಈ ಸ್ವಲ್ಪ ಅನ್ನಿಸ್ಬಹುದು, ಡಿಸ್ಟ್ರಾಕ್ಷನ್ ಅಂತ ಅನ್ನಿಸ್ಬಹುದು, ರಸಭಂಗ ಅನ್ನಿಸ್ಬಹುದು. ಅದನ್ನ ನೀವೆಲ್ಲರೂ ಸಮರ್ಥವಾಗಿ ಯೋಚನೆ ಮಾಡಿ ಒಂದು ತಿಂಗಳ ನಂತರ ಬೇಕಾದ್ರೆ ಮತ್ತೊಂದು ಸರ್ತಿ ಈ ವಿಚಾರದ ಬಗ್ಗೆ, ಹೇಳುವ ಶೈಲಿ ಹೇಗಿರಲಿ ಅನ್ನೋ ವಿಚಾರದ ಬಗ್ಗೆ ನಿಶ್ಚಯ ಮಾಡೋಣ ಅಂತ. ಇವಾಗ ರಾಜೇಶ್ ಅವರೇನೋ ಹ್ಯಾಂಡ್ ರೇಸ್ ಮಾಡಿದ್ರೆ, ಏನಾದ್ರು ಹೇಳ್ಬೇಕಾ? ಇಲ್ಲ ಆಚಾರ್ಯ, ನಾನು ಥಮ್ಸ್ ಅಪ್, ಹ್ಯಾಂಡ್ಸ್ ರೈಸ್ ಮಾಡಲಿಲ್ಲ. ವರ್ಸ್ ಬೈ ವರ್ಸ್ ಹೋಗೋದಕ್ಕೆ ಥಮ್ಸ್ ಅಪ್ ಆಗ್ತಾ ಅಷ್ಟೇ. ಸರಿ ಇರ್ಲಿ. ಈಗ ಭಾಗವತದ ಮೊದಲನೆಯ ಸ್ಕಂದ, ಮೊದಲನೆಯ ಅಧ್ಯಾಯ, ಮಂಗಲಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚಾರ್ಥೇಷ್ವಭಿದ್ಯಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಈ ಶ್ಲೋಕದಲ್ಲಿ ಭಗವಂತನ ಸ್ವಸ್ವರೂಪವನ್ನ, ಅವನು ಯಾವುದೇ ರೂಪಾದಿಗಳನ್ನ ತಾಳದೇ ಇರುವಾಗ, ಸ್ವರೂಪದಲ್ಲಿರುವಾಗ ಹೇಗಿದ್ದಾನೆ ಅಂತಂದ್ರೆ ಜ್ಞಾನ ಸ್ವರೂಪಿಯಾಗಿದ್ದಾನೆ, ಸತ್ಯವಾಗಿದ್ದಾನೆ, ಅನಂತವಾಗಿದ್ದಾನೆ, ಸದ್ರೂಪದಲ್ಲಿದ್ದಾನೆ, ಜಗತ್ತಿಗೆ ಕಾರಣವಾಗಿದ್ದಾನೆ. ಅಂತಹ ಭಗವಂತನನ್ನ ಸರ್ವಶ್ರೇಷ್ಠನಾಗಿದ್ದಾನೆ. ಅಂತಹ ಭಗವಂತನನ್ನ ನಾನು ನಮಸ್ಕರಿಸ್ತೇನೆ ಅನ್ನುವಂತಹ ಒಂದು ಮಂಗಲ ಶ್ಲೋಕವನ್ನ ನೋಡಿ ಆಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗ್ತೇವೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುದ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಅತ್ರ ಈ ಭಾಗವತ ಗ್ರಂಥದಲ್ಲಿ ಧರ್ಮವನ್ನ ಇಲ್ಲಿ ಹೇಳಲ್ಪಟ್ಟಿದೆ. ಎಂತಹ ಧರ್ಮ ಅದು? ಅತ್ರ ಅಂದ್ರೆ ಎಲ್ಲಿ? ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಧರ್ಮವು ಹೇಳಲ್ಪಟ್ಟಿದೆ. ಎಂತಹ ಧರ್ಮ ಅದು? ಮಹಾಮುನಿಕೃತೆ, ಮಹಾಮುನಿಗಳಾಗಿರುವಂತಹ ಬಾದರಾಯಣರು, ವಿಷ್ಣುವಿನ ಅವತಾರವೇ ಅಂತವರು, ಅವರು ಮಾಡಿರುವಂತಹ ಭಾಗವತ ಪುರಾಣದಲ್ಲಿ ನಿರ್ಮತ್ಸರಾಣಾಂ, ಮಾತ್ಸರ್ಯ ಭಾವ ಇಲ್ಲದೆ ಇರುವವರು ಅಂತ ಹೇಳಿದ್ರು ಉದಾರ ಸ್ವಭಾವವುಳ್ಳವರು ಅಂಥವರು
ಅಂಥವರಿಗೆ ಸತಾಂ ಸಾಧು ಸತ್ಪುರುಷರುಗಳ ಅಂತಹ ಜನರಿಗೋಸ್ಕರ ಧರ್ಮವೊಂದನ್ನು ಹೇಳಲ್ಪಟ್ಟಿದೆ. ಅಂದ್ರೆ ಈ ಭಾಗವತ ಗ್ರಂಥ ಪ್ರವೇಶ ಮಾಡಬೇಕಾದ್ರೆ ಮಾತ್ಸರ್ಯ ಅನ್ನೋದು ಇರ್ಕೂಡುದು. ಸಾಧು ಸ್ವಭಾವ ಅಂದ್ರೆ ನಾವು ಶಾಂತ ಸ್ವಭಾವರಾಗಿರ್ಬೇಕು ಅಂತಹದ್ದನ್ನ ಇಲ್ಲಿ ಅಪೇಕ್ಷೆ ಪಡ್ತಾರೆ. ಅಂಥವರಿಗೋಸ್ಕರ ಹೇಳಿರುವಂತಹ ಧರ್ಮ ಇದು. ಪ್ರೋಜ್ಜಿತ ಕೈತವಃ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ಪದ. ಪ್ರೋಜ್ಜಿತ ಕೈತವಃ ಅಂದ್ರೆ ಏನು ಅಂತ ಹೇಳಿದ್ರೆ, ಪ್ರೋಜ್ಜಿತ ಅಂತಂದ್ರೆ ಬಿಡಲ್ಪಟ್ಟಂಥದ್ದು. ನಾವು ಯಾವುದನ್ನ ತ್ಯಜಿಸಲ್ಪಟ್ಟಿದೆಯೋ ಅದು. ಯಾವುದು ತ್ಯಜಿಸಲ್ಪಟ್ಟಿದೆ? ಕೈತವಃ. ಕೈತವಃ ಅಂತ ಹೇಳಿದ್ರೆ ಫಲ ಎನ್ನುವಂತಹ ಒಂದು ಬಂಧನ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಫಲ ಎನ್ನುವಂಥದ್ದು ಬಂಧನ ಹೆಂಗಾಗ್ತದೆ? ಫಲ ಅನ್ನುವಂಥದ್ದು ಖುಷಿ ಕೊಡೋದಲ್ವೇನು ಅಂತ ಅನ್ನಿಸ್ಬೋದು. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಫಲ ಎನ್ನುವಂತಹದ್ದು ಬಂಧನವೇ. ಒಂದು ರೀತಿ ಅದೊಂದು ಟ್ರ್ಯಾಪ್. ಯಾವ ರೀತಿ ಜೂಜಾಟೋರು ಗೆಲ್ತೀನಿ ಅನ್ನುವಂತಹದ್ದನ್ನ ಇಟ್ಟುಕೊಂಡು ಜೂಜಾಡೋದಕ್ಕೆ ತೊಡಗುತ್ತಾರೆ, ಮೇಲಿನ ಮೇಲೆ ತೊಡಗುತ್ತಾರೆ ಆ ವ್ಯಸನದಲ್ಲಿ. ಹಾಗೇನೆ ನಾವು ಮಾಡಿದ ಕರ್ಮಗಳಿಗೆ ಫಲಗಳು ಸಿಗುತ್ತಾ ಹೋದ್ರೆ ಆ ಫಲಗಳನ್ನು ಅನುಭವಿಸುವುದಕ್ಕೆ ನಾವು ಮತ್ತೆ ಮತ್ತೆ ಶರೀರವನ್ನು ತಾಳ್ಬೇಕಾಗ್ತದೆ. ಆ ಕಾರಣದಿಂದ ಈ ಕರ್ಮದ ಫಲಗಳು ಅನ್ನುವಂತಹದ್ದು ಒಂದು ರೀತಿಯ ಕಪಟ, ಮೋಸ ಅಂತ ಹೇಳ್ತಾರೆ. ಯಾಕೆ ಮೋಸ? ಇವುಗಳು ನಮ್ಮನ್ನ ಈ ಜನನ ಮರಣ ಚಕ್ರದಲ್ಲಿ ಸಿಕ್ಕಿ ಹಾಕ್ತವೆ. ಆದ್ದರಿಂದ ಪ್ರೋಜ್ಜಿತ ಕೈತವಃ ಈ ರೀತಿಯ ಫಲಾಭಿಸಂಧಿ ಎನ್ನುವಂತಹ ಮೋಸವನ್ನ ಬಿಡಲ್ಪಟ್ಟಂತಹದ್ದು ಫಲವುಳ್ಳದ್ದು. ಅಂದ್ರೇನು? ಭಾಗವತದ ಇತರ ಯಾವುದೇ ಶಾಸ್ತ್ರಗಳಿಂದ ನಾವು ಆ ಹೇಳಿದಂತೆ ಆಚರಣೆ ಮಾಡಿದಾಗ ಸ್ವರ್ಗಾದಿಗಳು ನಮಗೆ ಪುಣ್ಯ ಇತ್ಯಾದಿಗಳು ಸಿಗುತ್ತವೆ. ಆ ಪುಣ್ಯ ಪ್ರವಾಹದಿಂದ ಸ್ವರ್ಗಕ್ಕೆ ಹೋಗ್ತೀವಿ. ಸ್ವರ್ಗದಲ್ಲಿ ಪುಣ್ಯಾದಿಗಳನ್ನು ಅನುಭವಿಸಿದ ಮೇಲೆ ಮತ್ತೆ ಭೂಮಿ ಮೇಲೆ ಬರಬೇಕಾಗ್ತದೆ, ಅಲ್ವಾ? ಆದ್ರಿಂದ ಮತ್ತೆ ಹುಟ್ಟಬೇಕಾಗ್ತದೆ. ಆದ್ರೆ ಈ ಭಾಗವತ ಶಾಸ್ತ್ರ ತಿಳಿದುಕೊಂಡ ಮೇಲೆ ನಾವು ಪುನಃ ಹುಟ್ಟು ಬರ್ತೇವೆ ಅಥವಾ ಪುಣ್ಯಾದಿಗಳನ್ನು ಪಡೆಯುತ್ತೇವೆ, ಸ್ವರ್ಗಾದಿಗಳಿಗೆ ಹೋಗ್ತೀವಿ ಅನ್ನುವಂತಹದ್ದು ತಿಳಿದುಕೊಂಡ ಮೇಲೆ ಸ್ವರ್ಗಾದಿಗಳಿಗೆ ಹೋಗ್ತೀವಿ ಎನ್ನುವಂತಹ ಟ್ರ್ಯಾಪ್ ಇದರಲ್ಲಿಲ್ಲ. ಅಂತಹ ಟ್ರ್ಯಾಪ್ ಅನ್ನು ಇಲ್ಲಿ ಬಿಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಮುಂಚೆ ನಾವು ಜನನ ಮರಣ ಚಕ್ರ ಅನ್ನುವಂತಹದ್ದು, ಇದು ಸಂಸಾರ ಚಕ್ರ, ಇದು ಬಂಧನ ಅಂತೇಳಿ ನಾವೇನು ಹೇಳ್ತೀವಿ, ಆ ಬಂಧನದಿಂದ ಮುಕ್ತಿಗೊಳಿಸುವಂತಹ ಶಾಸ್ತ್ರ ಇದು ಅನ್ನುವಂತಹದ್ದು ಪ್ರೋಜ್ಜಿತ ಕೈತವಃ ಅನ್ನೋ ಪದಕ್ಕೆ ಅರ್ಥ. ಮತ್ತು ಪರಮಃ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಧರ್ಮ ಇದು. ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ಇತರ ಎಲ್ಲ ಧರ್ಮಾಚರಣೆಗಳು ಫಲಗಳನ್ನ ಅನುಭವಿಸಿದ ಮೇಲೆ, ಪುಣ್ಯಾದಿಗಳನ್ನು ಅನುಭವಿಸಿದ ಮೇಲೆ ಆ ಪುಣ್ಯ ಖಾಲಿ ಆದ್ಮೇಲೆ ಮತ್ತೆ ನಾವು ವಾಪಸ್ ಬರುವಂತಹದ್ದಿರುತ್ತದೆ. ಈ ಫಲದಲ್ಲಿ, ಈ ಭಾಗವತದ ಶಾಸ್ತ್ರದಲ್ಲಿ ಹಾಗೆ ವಾಪಸ್ ಬರುವಂತಹದ್ದಿರೋದಿಲ್ಲ. ಆದ್ರಿಂದ ಇದು ಶ್ರೇಷ್ಠವಾದದ್ದು. ಮತ್ತು ವಾಸ್ತವಂ ವಸ್ತು ಶಿವದಂ. ಇಲ್ಲಿರುವಂತಹ ವಸ್ತು ಹೇಗಿದೆ ಅಂತ ಹೇಳಿದ್ರೆ ವಾಸ್ತವಂ ಅಂತ. ವಾಸ್ತವ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅನ್ನೋ ಅರ್ಥ ಕನ್ನಡದಲ್ಲಿ ಬಳಸ್ತೀವಿ, ಹಾಗಲ್ಲ. ಇಲ್ಲಿ ವಾಸ್ತವ ಅಂತ ಹೇಳಿದ್ರೆ ವಸ್ತುವಿಗೆ ಸಂಬಂಧಪಟ್ಟಿದ್ದು ಅಂತ. ಯಾವ ವಸ್ತುವಿಗೆ ಸಂಬಂಧಪಟ್ಟಿದ್ದು? ಈ ಜಗತ್ತಿನ ಮೂಲ ವಸ್ತು ಯಾವುದು, ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಮೊದಲನೇ ಶ್ಲೋಕದಲ್ಲಿ ಜಗತ್ತಿನ ಮೂಲ ವಸ್ತು ಯಾವುದು ಅಂತ ನಾವು ನಿಶ್ಚಯ ಮಾಡಿದ್ವಿ, ಭಗವಂತ ಅಂತ ನಿಶ್ಚಯ ಮಾಡಿದ್ವಿ. ಆದ್ರಿಂದ ಇದರಲ್ಲಿರುವಂತಹ ವಾಸ್ತವ ಅನ್ನುವಂತಹ ಪದ ಭಗವಂತನಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹದ್ದು. ವೇದ್ಯಂ, ಇದನ್ನು ನಾವು ತಿಳಿದುಕೊಳ್ಬೇಕು, ತಿಳಿಯಲ್ಪಡಬೇಕಾಗಿರುವಂತಹದ್ದು. ಶಿವದಂ, ಪುಣ್ಯಕರವಾಗಿರುವಂತಹದ್ದು, ಒಳ್ಳೆಯದನ್ನ ಕೊಡುವಂತಹದ್ದು. ಈಗ ಶಿವದಂ ಅಂತ ಹೇಳಿದಾಗ ಪುಣ್ಯಕರವಾಗಿದ್ದು ಅಂತ ಹೇಳಿದಾಗ ಮತ್ತೆ ನೀವು ಕೇಳ್ಬೋದು, ಈವಾಗಲೇನೆ ಹೇಳಿದ್ರಿ ಪುಣ್ಯ ಇತ್ಯಾದಿಗಳನ್ನೆಲ್ಲ ಬಿಟ್ಟು ಹೋಗೋದು, ತ್ಯಾಗ ಮಾಡೋದು ಅಂತ ಹೇಳಿದ್ರಿ, ಮತ್ತೆ ಶಿವದಂ ಅಂತ ಪದ ಬಳಸ್ತಿರಲ್ಲ ಅಂತ ಹೇಳಿದಾಗ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಈ ಪ್ರತಿಯೊಬ್ಬರಿಗೂನುವೇ ಮೋಕ್ಷದಲ್ಲಿ ಜಿಜ್ಞಾಸೆ ಇರ್ತದೆ ಅಂತೇನಿಲ್ಲ. ಪ್ರಾರಂಭ ಹಂತದಲ್ಲಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಪುಣ್ಯ ಅನುಭವಿಸ್ಬೇಕು ಅಂತಲೇನೆ, ಸುಖ ಅನುಭವಿಸ್ಬೇಕು ಅಂತಲೇನೆ ಇರ್ತದೆ. ಅಂಥವ್ರು ಈ ಭಾಗವತಕ್ಕೆ ಬರಕೂಡದೆ. ಆದ್ರಿಂದ ಈ ಭಾಗವತದಲ್ಲಿ ನಿಮಗೆ ತಾತ್ಕಾಲಿಕ ಸುಖ ಬೇಕು, ಪುಣ್ಯನೂ ಅನುಭವಿಸಿ,
ಹಾಗೇನೆ ನೀವು ಭಾಗವತದಲ್ಲಿ ಓದ್ತಾ ಓದ್ತಾ ಹೋದಾಗ ನಿಮಗೆ ತಾನೇ ತಾನಾಗಿ ಈ ಪುಣ್ಯಾದಿಗಳ ಬಗ್ಗೆ ವೈರಾಗ್ಯ ಹುಟ್ಕೊಳ್ತದೆ ಅನ್ನುವಂತಹದ್ದು ಇಲ್ಲಿ ಸೂಚ್ಯರ್ಥ. ಆದ್ರಿಂದ ಶಿವದಂ ಅಂತ ಹೇಳಿದಾಗ ಕೇವಲ ಶ್ಲೋಕ ಪಠಣದಿಂದ ಶ್ರವಣದಿಂದ ಪುಣ್ಯನೂ ಬರ್ತದೆ, ಆ ಪುಣ್ಯ ಇಲ್ಲ ಅಂತೇನಲ್ಲ. ಆದ್ರಿಂದ ಪ್ರತಿಯೊಬ್ಬರಿಗೂ ಮೋಕ್ಷದ ಆಸೆ ಇರಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಅಪೇಕ್ಷೆ. ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜನಸಾಮಾನ್ಯರೆಲ್ಲರಿಗೂ ಮೊದಲು ಪುಣ್ಯದಿಂದಲೇನೆ ಪ್ರಾರಂಭ ಮಾಡ್ತಾರೆ. ಆದ್ರಿಂದ ಅವರಿಗೂ ಇಲ್ಲಿ ಫಲ ಇದೆ. ಶಿವದಂ ತಾಪತ್ರಯೋನ್ಮೂಲನಂ. ಈಗ ಭಾಗವತ ಕಥೆಯು ಅಥವಾ ಶಾಸ್ತ್ರವು ಹೇಗಿದೆ, ಇಲ್ಲಿ ಹೇಳಲ್ಪಟ್ಟಿರುವಂತಹ ಧರ್ಮವು ಹೇಗಿದೆ, ತಾಪತ್ರಯೋನ್ಮೂಲನಂ, ತಾಪತ್ರಯಗಳನ್ನ ಬೇರ್ ಸಹಿತ ಕಿತ್ತಾಕ್ತದೆ. ತಾಪತ್ರಯಗಳು ಅಂದ್ರೆ ತ್ರಯ ಅಂದ್ರೆ ಮೂರರ ಗುಂಪು. ತಾಪಗಳು ಅಂತ ಹೇಳಿದ್ರೆ ನಮಗೆ ಬರುವಂತಹ ರೋಗಾದಿಗಳು ಇತ್ಯಾದಿಗಳು. ಮೂರು ರೋಗಾದಿ ಯಾವ್ದ್ಯಾವುದು? ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಆದಿದೈವಿಕ ಅಂತ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಶರೀರದಲ್ಲಿ ಒಳಗಡೆಯಿಂದ ಬರುವಂತಹದ್ದು, ಕಫ ವಾತ ಪಿತ್ತ ಇತ್ಯಾದಿಗಳ ವ್ಯತ್ಯಾಸದಿಂದ ಉಂಟಾಗುವಂತಹ ಜ್ವರ ಇತ್ಯಾದಿಗಳು ಆದಿಭೌತಿಕ. ಆಮೇಲೆ ಅದು ಆಧ್ಯಾತ್ಮಿಕ. ಆದಿಭೌತಿಕ ಅಂತ ಹೇಳಿದ್ರೆ ಈ ಹೊರಗಡೆಯಿಂದ ಬೆಂಕಿಯಿಂದ ಸುಡುವಂತಹದ್ದು, ಆಮೇಲೆ ಜೋರಾಗಿ ಗಾಳಿ ಆಗಿ ಇರುವಂತಹದ್ದೇನೋ ಒಂದು ವಾತಾದಿ ಪ್ರಕೋಪ ಆಗುವಂತಹದ್ದು ಇತ್ಯಾದಿ. ಹೀಗೆ ಹೊರಗಡೆಯಿಂದ ಮಳೆಯಿಂದ ನೆಗಡಿ ಇತ್ಯಾದಿಗಳು ಬರುವಂತಹದ್ದು, ಹೊರಗಡೆ ವಾತಾವರಣದಿಂದ ನಮ್ಮ ಶರೀರದ ಮೇಲೆ ಏನು ಪ್ರಭಾವ ಬೀಳ್ತದೆಯೋ ಅದು ಆದಿ ಭೌತಿಕ. ಇನ್ನು ಆದಿ ದೈವಿಕ ಅಂತ ಹೇಳಿದ್ರೆ ಯಾವುದೇ ರೀತಿಯ ಪೂರ್ವ ಸೂಚನೆ ಇಲ್ಲದೇನೆ ಬರುವಂತಹ ಭೂಕಂಪ, ಸುನಾಮಿ ಇತ್ಯಾದಿಗಳು ಏನಿರ್ತವೆಯೋ, ಅತಿವೃಷ್ಟಿ ಅನಾವೃಷ್ಟಿ ಹೀಗೇನಿರ್ತದೆಯೋ, ಅಥವಾ ಇವಾಗ ಕೊರೋನಾ ಬಂತಲ್ಲ ಆ ಥರದ್ದು, ಹೀಗೆ ಸಾಂಕ್ರಾಮಿಕಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಿರೀಕ್ಷಿತವಾಗಿ ಬರುವಂತಹದ್ದು ಏನಿರುತ್ತೆ ಅದೆಲ್ಲವೂ ಆದಿ ದೈವಿಕ ಅಂತ ಕರೆಸ್ತಾರೆ. ಈ ರೀತಿಯ ತಾಪಗಳಿಂದ ನಮಗೆ ಮುಕ್ತಿ ಕೊಡುವಂತಹದ್ದು, ತಾಪತ್ರಗಳನ್ನು ಬೇರು ಸಹಿತ ಕಿತ್ತಾಗುವಂತಹದ್ದು ಇಲ್ಲಿ ಹೇಳಿರುವಂತಹ ಧರ್ಮ. ಅಲ್ಲದೆ ಕಿಂವಾ ಪರೈಹಿ ಈಶ್ವರ ಸದ್ಯೋ ಹೃದಯವರುದ್ಧತೆ. ಈ ಭಾಗವತ ಗ್ರಂಥದ ಶ್ರೇಷ್ಠತೆಯನ್ನ ಹೇಳುವಾಗ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಬೇರೆ ಶಾಸ್ತ್ರಗಳ ಬಗ್ಗೆ ಮಾತಾಡ್ತಿರಲ್ಲ, ಬೇರೆ ಯಾವುದೇ ಶಾಸ್ತ್ರವನ್ನ ಓದಿದಲ್ಲಿ ಭಗವಂತನು ತಕ್ಷಣದಲ್ಲಿ ನಮ್ಮ ಹೃದಯದಲ್ಲಿ ಬಂದು ನಿಲ್ಲಿಸ್ತಾನೇನು ಅಂತ ಕೇಳ್ತಾನೆ. ಕಿಮ್ಮಾ ಪರೈಹಿ, ಇತರ ಶಾಸ್ತ್ರಗಳಿಂದ ಈಶ್ವರ ಭಗವಂತನು ಸದ್ಯದಲ್ಲಿಯೇನೆ ಹೃದಯವರುದ್ಧತೆ, ಹೃದಯದಲ್ಲಿ ನಿವಾಸ ಮಾಡ್ತಾನೇನು, ಬಂದು ನಿಲ್ತಾನೇನು? ಇಲ್ಲ ಅಂತ ಅರ್ಥ. ಪ್ರಶ್ನೆ ಕೇಳಿವಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅನ್ನೋದನ್ನ ಪ್ರಶ್ನಾರ್ಥಕವಾಗಿ, ನಕಾರಾತ್ಮಕವನ್ನ ಪ್ರಶ್ನಾರ್ಥಕವಾಗಿ ಹೇಳುವಂತಹದ್ದು. ಬಂದು ನಿಲ್ತಾನೇನು? ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹದ್ದು ಅರ್ಥ ಅಲ್ಲಿ. ಆದ್ರೆ ಇಲ್ಲಿ ಈ ಭಾಗವತದಲ್ಲಿ ಅದು ಸಾಧ್ಯ ಅಂತ. ಅಂದ್ರೆ ಭಾಗವತ ಕೇಳ್ತಾ ಕೇಳ್ತಾ ನಾವು ತಿಳ್ಕೊಳ್ತಾ ಹೋದಾಗ ಸದ್ಯ ತಕ್ಷಣದಲ್ಲಿಯೇನೆ ಅದರ ಫಲ ಸಿಗುವಂತಹದ್ದು. ಆದ್ದರಿಂದ ಕೃತಿಭಿಹಿ ಶುಶ್ರೂಷುಭಿಹಿ ತತ್ಕ್ಷಣಾತ್. ಶುಶ್ರೂಷು ಅಂತ ಹೇಳಿದ್ರೆ ಕನ್ನಡದಲ್ಲಿ ಮಾಡುವಂತಹ ಸೇವೆ ಶುಶ್ರೂಷೆ ಅಲ್ಲ. ಶುಶ್ರೂಷ ಅಂತ ಹೇಳಿದ್ರೆ ಕೇಳುವ ಇಚ್ಛೆ ಉಳ್ಳವರು ಅಂತ. ಶ್ರೋತುಂ ಇಚ್ಛಾ ಶುಶ್ರೂಷಾ ಅಂತ ಹೇಳ್ತದೆ ವ್ಯಾಕರಣ. ಭಾಗವತದ ಕಥೆಯನ್ನ ಕೇಳುವಂತಹ ಇಚ್ಛೆ ಉಳ್ಳವರು, ಅದಕ್ಕೆ ಕೃತಿಭಿಹಿ ಅಂತ ಒಂದು ಅಡ್ಜೆಕ್ಟಿವ್ ಸೇರಿಸ್ತಾರೆ, ವಿಶೇಷಣ ಸೇರಿಸ್ತಾರೆ. ಏನದು ಕೃತಿಭಿಹಿ ಅಂತ ಹೇಳಿದ್ರೆ ಸಾಕಷ್ಟು ಕರ್ಮಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿರುವಂಥವರಿಗೇನೆ ಭಾಗವತ ಕೇಳಬೇಕು ಎನ್ನುವಂತಹ ಅಪೇಕ್ಷೆ ಹುಟ್ಟಿಕೊಳ್ತದಂತೆ. ಆದ್ರಿಂದ ಕೃತಿಭಿಹಿ ಶುಶ್ರೂಷಭಿಹಿ, ಸಾಕಷ್ಟು ಧರ್ಮಾಚರಣೆ ಮಾಡಿ ಪುಣ್ಯ ಸಂಪಾದನೆ ಮಾಡಿರುವಂಥವರಿಗೆ ಕೃತಿ ಅಂತ ಕರೀತಾರೆ. ಹಾಗೆ ಕೃತಿಭಿಹಿ, ಆ ಕೃತಿಗಳು ಪುಣ್ಯವಂತರಿಂದ ಮಾತ್ರ ಕೇಳುಗರು. ಆ ಕೇಳುಗರಿಗೆ ತತ್ಕ್ಷಣಾತ್, ಅದೇ ಕ್ಷಣದಲ್ಲಿಯೇನೆ ಭಗವಂತನ ವಾಸ ಹೃದಯದಲ್ಲಿ ಆಗ್ತದೆ ಭಾಗವತ ಕೇಳಿದ ಕ್ಷಣ ಅನ್ನುವಂತಹದ್ದು ಈ ಭಗವತ 2ನೇ ಶ್ಲೋಕದ ಸಾರಾಂಶ, ವಿವರಣೆ. ಇನ್ನೊಂದ್ಸರ್ತಿ ಕೇಳಿ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುದ್ಧತೆ ಕೃತಿಭಿಃ ಶುಶ್ರೂಭಿಸ್ತತ್ಕ್ಷಣಾತ್. ಈ ಮಹಾಮುನಿಗಳಿಂದ ಮಾಡಲ್ಪಟ್ಟಿರುವಂತಹ ಶ್ರೀಮದ್ ಭಾಗವತದಲ್ಲಿ ಮಾತ್ಸರ್ಯಾದಿಗಳಿಂದ ರಹಿತರಾಗಿರುವಂತಹ ಸಜ್ಜನರಿಗೋಸ್ಕರ ಇಲ್ಲಿ ಪರಮವಾದಂತಹ ಶ್ರೇಷ್ಠವಾಗಿರುವಂತಹ ಧರ್ಮವನ್ನ ಇಲ್ಲಿ ಹೇಳಲಾಗಿದೆ. ಎಂತಹ ಧರ್ಮ ಅಂತ ಹೇಳಿದ್ರೆ ಆ ಧರ್ಮ ಯಾವುದೇ ರೀತಿಯ ಫಲ ಎನ್ನುವಂತಹ ಬಂಧನಕ್ಕೆ ಸಿಕ್ಕಿ ಹಾಕುವಂತದ್ದಲ್ಲ. ಆದ್ರಿಂದ
ಫಲ ಎನ್ನುವಂತಹ ಬಂಧನ ಇಲ್ಲದೇ ಇರುವಂತಹ ಈ ಧರ್ಮವು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹದ್ದು. ಅಂತಹ ಧರ್ಮವನ್ನ ಈ ಗ್ರಂಥದಲ್ಲಿ ಬೋಧಿಸಲಾಗುತ್ತದೆ. ಮತ್ತು ಯಾರಿಗೆ ಸಂಬಂಧಪಟ್ಟಿದ್ದು? ವಾಸ್ತವ ಮಾತ್ರ ಸಾಕ್ಷಾತ್ ಭಗವಂತನ ವಿಷಯವೇ ಈ ಗ್ರಂಥದಲ್ಲಿರುವಂತಹದ್ದು, ಪುಣ್ಯಕರವಾಗಿರುವಂತಹದ್ದು, ತಾಪತ್ರಯಗಳನ್ನು ನಿರ್ಮೂಲನ ಮಾಡುವಂತಹದ್ದು ಮತ್ತು ಇತರ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದರಿಂದ ತಕ್ಷಣದಲ್ಲಿ ಭಗವಂತನ ವಾಸ ನಮ್ಮ ಹೃದಯದಲ್ಲಿ ಆಗುವುದಿಲ್ಲ. ಆದರೆ ಭಾಗವತ ಕೇಳುವುದರಿಂದ ಅಥವಾ ತಿಳಿದುಕೊಳ್ಳುವುದರಿಂದ ತಕ್ಷಣದಲ್ಲಿ ಭಗವಂತನ ವಾಸ ನಮ್ಮ ಹೃದಯದಲ್ಲಿ ಆಗ್ತದೆ. ಆದ್ರಿಂದ ಭಾಗವತ ಶಾಸ್ತ್ರ ಇತರ ಶಾಸ್ತ್ರಗಳಿಗಿಂತಲೂ ಶ್ರೇಷ್ಠ ಎನ್ನುವಂತಹದ್ದು ಈ ಶ್ಲೋಕದ ತಾತ್ಪರ್ಯ. ಈ ಶ್ಲೋಕದ ಮೂಲಕ ಬಾದರಾಯಣರು ಓದುಗರಲ್ಲಿ ಓದುಗರ ಮನಸ್ಸಿನಲ್ಲಿ ಭಾಗವತ ಗ್ರಂಥದ ಬಗ್ಗೆ ಹೆಚ್ಚು ಶ್ರದ್ಧೆಯನ್ನು ಹುಟ್ಟಿಸುವಂತಹ ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಮುಂದಿನ ಶ್ಲೋಕ. ನಿಗಮ ಕಲ್ಪತರೋರ್ಗಳಿತಂ ಫಲಂ ಸುಖ ಮುಖಾದ ಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಅಹೋ ಭಾವುಕಾಃ, ಹೇ ಭಾವುಕರೇ ಅಂತ ನಮಗೆ ಅಂದ್ರೆ ಜಿಜ್ಞಾಸುಗಳೇ, ಕೇಳುಗರಿಗೆ ಉದ್ದೇಶಿಸಿ ಅಡ್ರೆಸ್ ಮಾಡ್ತಾರೆ, ಸಂಬೋಧಿಸ್ತಾರೆ. ಭಾವುಕರು ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಹೇಗೆ ಬಳಸ್ತೀವಿ? ಅವನ್ ಪಾಪ ಬಹಳ ಭಾವುಕನಿದ್ದಾನೆ ಅಂತ ಹೇಳಿದ್ರೆ ಬಹಳ ಬೇಗ ಇಮೋಷನಲ್ ಆಗ್ಬಿಡ್ತಾನೆ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ಹಾಗಲ್ಲ ಇಲ್ಲಿ. ಭಾವುಕ ಅಂತ ಹೇಳಿದ್ರೆ ಭಗವಾನ್ ಅಸ್ತಿ ಇತಿ ಭಾವುಕಃ ಅಂತ. ಭಗವಂತನಿದ್ದಾನೆ ಅಂತ ಹೇಳಿ ಯಾರು ನಂಬುತ್ತಾರೆಯೋ ಭವತಿ ಇತಿ ಭಾವುಕ, ಭಗವಂತನಿರುತ್ತಾನೆ ಅಂತ ಹೇಳುವಂತಹ ನಂಬಿಗಸ್ತರು ಯಾರಿದ್ದಾರೆ ಅವರು ಭಾವುಕ ಅಂತ ಕರೆಯಲ್ಪಡುತ್ತಿದ್ದಾರೆ. ಅಂದ್ರೆ ಏನರ್ಥ? ಭಗವಂತನಲ್ಲಿ ಮೊದಲನೇ ಮಂಗಲ ಶ್ಲೋಕದಲ್ಲಿ ಭಗವಂತನ ಅಸ್ತಿತ್ವವನ್ನ ನಿರೂಪಣೆ ಮಾಡಿದ್ರು. ಇವಾಗ ಈ ಶ್ಲೋಕದಲ್ಲಿ ಭಗವಂತನ ಅಸ್ತಿತ್ವವನ್ನು ಒಪ್ಪಿಕೊಂಡಂತಹ ಶ್ರೋತೃಗಳೇ ಎನ್ನುವುದಾಗಿ ಇಲ್ಲಿ ಸಂಬೋಧಿಸುತ್ತಿದ್ದಾರೆ. ಇದು ನೀವು ರಸಿಕಾಹ ಭುವಿ, ರಸಿಕಾಹ ಅಂತ ಹೇಳಿದ್ರೆ ರಸಾಸ್ವಾದನೆಯಲ್ಲಿ ಚತುರವುಳ್ಳಂಥವ್ರು, ರಸಾಸ್ವಾದನೆ ಮಾಡುವಂಥವ್ರು. ಇವಾಗ ರಸದ ವಿಷಯ ಯಾಕೆ ಬಂತು ಅಂತ ಕೇಳಿದ್ರೆ ಈ ಭಾಗವತವನ್ನ ಒಂದು ಹಣ್ಣಿಗೆ ಹೋಲಿಸ್ತಾರೆ. ಆ ಹಣ್ಣು ಇರಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಗಿಡದ ಹಣ್ಣಾಗಿರ್ಬೇಕಲ್ಲ. ಆ ಯಾವ್ದು ಗಿಡ ಯಾವುದು, ಆ ಹಣ್ಣು ಯಾವುದು, ಅದರ ರುಚಿ ಹೇಗಿದೆ, ರಸ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನಿಗಮ ಕಲ್ಪತರೋಹೋ ಗಳಿತಂ. ನಿಗಮ ಅಂದ್ರೆ ನಿಗಮ ಕಲ್ಪತರು ಅಂದ್ರೆ ಗಿಡ. ವೇದಗಳು ಎಂಬುವಂತಹ ವೃಕ್ಷದಿಂದ ಗಳಿತಂ ಕಳಚಿ ಬಿದ್ದಂತಹ, ವೇದಗಳು ಎನ್ನುವಂತಹ ವೃಕ್ಷದಿಂದ ಕಳಚಿ ಬಿದ್ದಂತಹದ್ದು ಫಲಂ, ಆ ಫಲ ಇದು. ಈಗ ನಾವು ಯಾವುದೇ ಒಂದು ನಾವು ಚಿಕ್ಕವರಿದ್ದಾಗ, ಬಹಳ ಚಿಕ್ಕವರಿದ್ದಾಗ, ಇನ್ನು ಸ್ಕೂಲ್ಗೆ ಹೋಗ್ತಾ ಇರುವಾಗ, ಪ್ರೈಮರಿ ಸ್ಕೂಲ್ ಅಂತಿದ್ದಾಗ ಈ ಯಾವುದೇ ಒಂದು ಹಣ್ಣಿನ ಗಿಡಗಳು ಅಂತಿದ್ದಾಗ ನಾವು ಕೆಳಗಡೆ ಬಿದ್ದಿದ್ದ ಹಣ್ಣನ್ನ ಹೆಚ್ಚು ಅಪೇಕ್ಷೆ ಪಟ್ಟು ತಿಂತಾ ಇದ್ವಿ. ಅದಕ್ಕೇನ್ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ಈ ಹಣ್ಣು ಗಿಳಿ ಕಚ್ಚಿದ ಹಣ್ಣು ಇರ್ತದೆ ಅಂತ. ಗಿಳಿ ಕಚ್ಚಿದ್ದ ಹಣ್ಣು ಇರ್ತದೆ ಅಂತ ಹೇಳಿದ್ರೆ ಗಿಳಿ ಯಾವುದು ಪಕ್ವವಾಗಿರ್ತದೆಯೋ, ಚೆನ್ನಾಗಿ ಪಕ್ವವಾಗಿರ್ತದೆಯೋ ಅದನ್ನ ತಿನ್ಲಿಕ್ಕೆ ಹೋಗ್ತದೆ. ಪಾಪ ಗಿಳಿ ಹೊಟ್ಟೆ ತುಂಬಾ ಚಿಕ್ಕದು, ಬಹಳ ಬೇಗ ಹೊಟ್ಟೆ ತುಂಬುತ್ತದೆ, ಮಿಕ್ಕ ಹಣ್ಣುಗಳನ್ನ ಅದಕ್ಕೆ ಕೆಳಗೆ ಬಿಸಾಕಿರ್ತದೆ ಅನ್ನುವಂತಹದ್ದು ಒಂದು ತಾತ್ಪರ್ಯ. ಅಂದ್ರೆ ಹಣ್ಣು ಸರಿಯಾಗಿ ಪಕ್ವವಾಗಿದೆಯೋ ಇಲ್ವೋ ಅನ್ನೋದು ಗಿಳಿಗೆ ಗೊತ್ತು ಅಂತ. ಅದೇ ಪಾಯಿಂಟ್ ಅನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸುಖ ಮುಖಾದ ಅಮೃತ ದ್ರವ ಸಂಯುತಂ. ಶುಕ ಅಂದ್ರೆ ಗಿಳಿಯ ಮುಖದಿಂದ ಬಿದ್ದಿರುವಂತಹ ಹಣ್ಣು ಹೇಗೆ ಸಂಪೂರ್ಣವಾಗಿ ಪಕ್ವವಾಗಿರ್ತದೆಯೋ ಹಾಗೆ ಇಲ್ಲಿ ಈ ಪ್ರಸ್ತುತದಲ್ಲಿ ಶುಕ ಮುಖಾದ್ ಅಂತ ಹೇಳಿದ್ರೆ ಶುಕ ಮುನಿಗಳ ಮುಖದಿಂದ ಹೊರಬಂದಿರುವಂತಹ ಭಾಗವತ ಎನ್ನುವಂತಹ ಫಲ. ಯಾವ ಗಿಡದಿಂದ ಬಂದಿದ್ದು? ವೇದಗಳು ಎನ್ನುವಂತಹ ಗಿಡದಿಂದ ಬಂದಿರುವಂತಹ ಫಲ ಇದು. ಅದರಲ್ಲಿ ಹೇಗಿದೆ ರಸ? ಅಮೃತ ದ್ರವ ಸಂಯುತಂ. ಅಮೃತ ಎನ್ನುವಂತಹದ್ದು ಆ ಫಲದಲ್ಲಿ ರಸ ಇದೆ ಅಂತ. ನಾವು ಗಿಳಿಗೆ ಹೋಲಿಸಿದ್ರೆ ಅಮೃತ ದ್ರವ ಸಂಯುತಂ ಅಂದ್ರೆ ಅಮೃತದಷ್ಟು ಸಿಹಿಯಾಗಿರುವಂತಹ ರಸ ಉಳ್ಳಂತಹದ್ದು ಅನ್ನುವಂಥದ್ದು ಅಲ್ಲಿ ಹೋಲಿಸಿದಾಗ. ಅಂತಹ ರಸವನ್ನ, ಅದಕ್ಕೆ ಹೆಸರೇನು? ಭಾಗವತಂ. ಆ ಫಲಕ್ಕೆ ಹೆಸರು ಭಾಗವತ ಎನ್ನುವಂತಹ ಫಲ. ಅದು ಹೇಗಿದೆ? ರಸಮಾಲಯಂ, ರಸದ ಆಲಯವೇ ಇದ್ದಂತೆ, ರಸ ಅಂದ್ರೆ ಅಷ್ಟೊಂದು ರಸಭರಿತವಾಗಿರುವಂತಹದ್ದು. ಮುಹುರಹೋ ಪಿಬತ, ಮುಹುಹು ಪಿಬತ, ಮೇಲಿನ ಮೇಲೆ ಕುಡಿಯಿರಿ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಅಹೋ ರಸಿಕಾಹ, ಹೇ ರಸಿಕರೇ ಅಂತ.
ರಸಿಕರು ಅಂತ ಹೇಳಿದ್ರೆ ರಸದಲ್ಲಿ ಇಷ್ಟವುಳ್ಳಂತವರು. ಯಾವ ರಸ? ಅಮೃತ ದ್ರವ ಎನ್ನುವಂತಹ ರಸ. ಅಮೃತ ದ್ರವ ಅಂತ ಹೇಳಿದ್ರೆ ಮರಣ ಇಲ್ಲದೆ ಇರುವಂತಹದ್ದು ಅಮೃತ, ಅಂದ್ರೆ ಮೋಕ್ಷ ರಸ. ಆ ಮೋಕ್ಷ ರಸವದಲ್ಲಿ ಆಸಕ್ತಿ ಉಳ್ಳಂತವರು ಭಾಗವತ ಎನ್ನುವಂತಹ ಫಲವನ್ನ, ಯಾವ ಗಿಡದಿಂದ ಬಂದಿದ್ದಿದು? ವೇದಗಳು ಎನ್ನುವಂತಹ ಗಿಡದಿಂದ ಬಂದಿರುವಂತಹ ಈ ಫಲವನ್ನ, ಯಾರ ಮುಖದಿಂದ ಬಂದಿದ್ದು? ಶುಕ ಮಹಾಮುನಿಯ ಮುಖದಿಂದ ಬಂದಿರುವಂತಹ ಈ ಫಲವನ್ನ ಭುವಿ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ವರ್ಡ್. ಭುವಿ ಅಂದ್ರೆ ಭೂಮಿಯ ಮೇಲೆ ಅಂತ. ಅಂದ್ರೆ ಏನರ್ಥ? ಯಾವ ರೀತಿ ಪಾರಿಜಾತ ಸ್ವರ್ಗದಲ್ಲಿ ಬೆಳೀತದೆಯೋ, ಕಲ್ಪವೃಕ್ಷ ಎನ್ನುವಂತಹದ್ದು ಸ್ವರ್ಗದಲ್ಲಿ ಬೆಳೀತದೆಯೋ, ಹಾಗೆ ಭಾಗವತ ಎನ್ನುವಂತಹ ಫಲ ಭೂಮಿ ಮೇಲೆ ಮಾತ್ರ ಬೆಳೆಯೋದು ಅಂತ. ನಿಮಗೆ ಮಹಾತ್ಮ್ಯದಲ್ಲಿ ನೆನಪಿದ್ರೆ, ಶುಕ ಮುನಿಗಳು ಭಾಗವತ ಪ್ರಾರಂಭ ಮಾಡಬೇಕು, ಪರೀಕ್ಷಿತನಿಗೆ ಹೇಳಬೇಕು ಅನ್ನುವಂತಹ ಸಂದರ್ಭದಲ್ಲಿ ದೇವತೆಗಳಿಂದ ಒಂದು ಡೆಲಿಗೇಷನ್ ಬಂತಂತೆ. ನಾವು ಅಮೃತ ಕಲಶ ಹಿಡ್ಕೊಂಡು, ನಮ್ಮಲ್ಲಿರೋ ಅಮೃತ ನೀವು ತಗೊಳ್ಳಿ, ಭಾಗವತ ನಮಗ್ ಕೊಡಿ ಅಂತ ಅವ್ರು ಹೇಳಿರೋದು ಆ ಕಥೆ ನೆನಪು ಮಾಡ್ಕೊಳ್ಳಿ. ಅದರರ್ಥ ಅಮೃತಕ್ಕಿಂತಲೂ, ಆ ದೇವತೆಗಳ ಸ್ವರ್ಗದಲ್ಲಿರುವ ಅಮೃತಕ್ಕಿಂತಲೂ ಬಹಳ ಶ್ರೇಷ್ಠವಾಗಿರುವಂತಹದ್ದಿದು ಅನ್ನುವಂತಹದ್ದು. ಆದ್ರಿಂದ ಭೂಮಿ ಮೇಲೆ ಮಾತ್ರ ಇರುವಂತಹದ್ದಿದು, ಅಂದ್ರೆ ಮನುಷ್ಯರಿಗೆ ಮಾತ್ರ ಸಿಗುವಂತಹದ್ದಿದು. ಇವಾಗ ನೀವು ಯೋಚನೆ ಮಾಡ್ಕೊಳ್ಳಿ, ನಾವು ದೇವರು ಶ್ರೇಷ್ಠವೋ ಮನುಷ್ಯನ ಶ್ರೇಷ್ಠ ಎನ್ನುವಂಥದ್ದು. ಭಗವಂತ ದೇವತಾ ಲೋಕದಲ್ಲಿ ಇದು ಇಲ್ಲ, ಸ್ವರ್ಗಾದಿಗಳಲ್ಲಿ ಈ ಗ್ರಂಥದ ಇಲ್ಲ. ಭೂಲೋಕದಲ್ಲಿ ಮಾತ್ರ ಈ ರಸಮಾಲಯ ಭಾಗವತ ಎನ್ನುವಂತಹ ಅಮೃತ ದ್ರವದಿಂದ ಕೂಡಿರುವಂತಹ ಫಲ ಭೂಲೋಕದಲ್ಲಿ ಮಾತ್ರ ಇರುವಂತಹದ್ದು. ಭುವಿ ಅಂತ ಅಲ್ಲಿ ಒತ್ತು ಕೊಟ್ಟಿರೋದು. ಇಷ್ಟು ಗ್ರಂಥ ಪ್ರವೇಶದಲ್ಲಿ ಜಿಜ್ಞಾಸುವಿಗೆ ಗ್ರಂಥದಲ್ಲಿ ವಿಶೇಷ ಶ್ರದ್ಧೆ ಹುಟ್ಲಿ ಅನ್ನೋದಕ್ಕೆ ಹೇಳಿರುವಂತಹ ಶ್ಲೋಕ. ಈಗ ವಿಷಯ ಪ್ರಾರಂಭವಾಗ್ತದೆ. ಓಂ ನಮಃ ಪರಮಾತ್ಮನೇ. ನೈಮಿಷೇ ನಿಮಿಷ ಕ್ಷೇತ್ರೇ ಮುನಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಂ ಸಮಮಾಸತ. ನಿಮಿಷ ಕ್ಷೇತ್ರವಾಗಿರುವಂತಹ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳು, ಮುನಯ ಶೌನಕಾದಯ, ಶೌನಕ ಮೊದಲಾದಂತಹ ಮುನಿಗಳು ಸ್ವರ್ಗಾಯ ಲೋಕಾಯ, ಸ್ವರ್ಗಲೋಕ ಪ್ರಾಪ್ತಿ ಎನ್ನುವಂತಹ ಉದ್ದೇಶ ಇಟ್ಕೊಂಡು ಸತ್ರಂ ಒಂದು ಯಜ್ಞವನ್ನ, ಸಹಸ್ರ ಸಮಂ 1000 ವರ್ಷಗಳವರೆಗೆ ನಡೆಯುವಂತಹ ಯಜ್ಞವನ್ನ ಆಸತ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ನೈಮಿಷೇ ನಿಮಿಷ ಕ್ಷೇತ್ರೇ ಅಂತ. ಇಲ್ಲಿ ನಿಮಿಷ ಕ್ಷೇತ್ರ ಅನ್ನುವಂತಹದ್ದು ವಿಷ್ಣುವಿಗೆ ಅನಿಮಿಷ ಅಂತ ಒಂದು ಹೆಸರು. ನೈಮಿಷೇ ನಿಮಿಷ ಕ್ಷೇತ್ರೇ ಅನ್ನುವಂತ ಹೇಳುವಾಗ ಅಲ್ಲಿ ಪೂರ್ವರೂಪ ಸಂಧಿಯಾಗಿ ಅನಿಮಿಷ ಅನ್ನುವಂತಹದ್ದು ಪದ ಆಗ್ತದೆ. ಅನಿಮಿಷ ಅಂದ್ರೆ ವಿಷ್ಣುವಿನ ಹೆಸರು, ಅನಿಮಿಷ ಕ್ಷೇತ್ರ ಅಂದ್ರೆ ವಿಷ್ಣುವಿನ ಕ್ಷೇತ್ರ, ಅಂದ್ರೆ ವಿಷ್ಣು ದೇವತೆಗೆ ಸಂಬಂಧಪಟ್ಟಿರುವಂತಹ ಕ್ಷೇತ್ರ ಅದು. ಆ ಕ್ಷೇತ್ರ ಎಲ್ಲಿದೆ ಅಂದ್ರೆ ನೈಮಿಷಾರಣ್ಯದಲ್ಲಿದೆ ಅಂತ. ಈ ನೈಮಿಷಾರಣ್ಯ ಅಂತ ಹಾಗೆ ಹೆಸರು ಬರೋದಕ್ಕೂ ನಮಗೆ ಪುರಾಣದಲ್ಲಿ 2 ಕಥೆಗಳು ಸಿಗ್ತವೆ. ವಾಯು ಪುರಾಣದಲ್ಲಿ ಒಂದು ಕಥೆ, ವರಾಹ ಪುರಾಣದಲ್ಲಿ ಇನ್ನೊಂದು ಕಥೆ. ವಾಯು ಪುರಾಣದಲ್ಲಿ ಏನು ಅಂತ ಹೇಳಿದ್ರೆ, ಎಲ್ಲ ದೇವತೆಗಳು ಋಷಿಮುನಿಗಳು ಎಲ್ಲರೂ ಭಗವಂತನನ್ನ ಕುರಿತು ನಿನ್ನ ಧ್ಯಾನವನ್ನ ಮಾಡೋದಕ್ಕೆ, ತಪಶ್ಚರ್ಯಾದಿಗಳನ್ನು ಮಾಡೋದಕ್ಕೆ ಅತ್ಯುತ್ತಮ ಸ್ಥಳ ಯಾವುದು ಅಂತ ಕೇಳಿದಾಗ ಮಹಾವಿಷ್ಣುವು ಅವರುಗಳಿಗೆ ಇಂಥದ್ದು ಅಂತ ನೇರವಾಗಿ ಸ್ಥಳವನ್ನು ತೋರಿಸಲಿಲ್ಲ. ಅವನು ತನ್ನ ಒಂದು ಮನಶ್ಚಕ್ರವನ್ನ ಬಿಟ್ಟ. ಮನಶ್ಚಕ್ರ ಅಂದ್ರೆ ಮನಸ್ಸು ಎನ್ನುವಂತಹ ತತ್ವವನ್ನ ಚಕ್ರದ ರೂಪದಲ್ಲಿ ಬದಲಾಯಿಸಿ ಅದನ್ನ ಅಲ್ಲಿಂದ ಬಿಟ್ಟ. ಆಮೇಲೆ ಎಲ್ರಿಗೆ ಹೇಳ್ದ, ಆ ಚಕ್ರವನ್ನ ಹಿಂಬಾಲಿಸಿಕೊಂಡು ಹೋಗಿ ಎಲ್ಲಿ ಆ ಚಕ್ರದ ಪಟ್ಟಿ, ಆ ಚಕ್ರದ ಮಧ್ಯದಲ್ಲಿರುವಂತಹ ಪ್ಲೇಟ್ ಇರ್ತದಲ್ಲ, ಆ ಪ್ಲೇಟಕ್ಕೆ ನೇಮಿ ಅಂತ ಹೆಸರು. ನೇಮಿ ಅಂದ್ರೆ ಆ ಚಕ್ರದ ಪಟ್ಟಿ, ಪ್ಲೇಟ್. ಆ ಪ್ಲೇಟ್ ಎಲ್ಲಿ ಬೀಳುವುದೋ ಅದು ಧ್ಯಾನ ತಪಶ್ಚರ್ಯಾದಿಗಳಿಗೆ ಅತ್ಯುತ್ತಮ ಒಂದು ಸ್ಥಾನ ಅಂತ ನೀವು ನಿಶ್ಚಯ ಮಾಡಿ ಎಂಬುದಾಗಿ ಮಹಾವಿಷ್ಣು ಆ ಋಷಿಮುನಿ ದೇವತೆಗಳಿಗೆ ಹೇಳಿ ಕಳಿಸ್ತಾನೆ. ಮನಶ್ಚಕ್ರವನ್ನು ಬಿಡುತ್ತಾನೆ. ಆ ಮನಶ್ಚಕ್ರ ಎಲ್ಲಾ ಲೋಕಗಳನ್ನು ಸುತ್ತುತ್ತಾ ಇವತ್ತು ನಾವು ಯಾವುದು ನೈಮಿಷ ಕ್ಷೇತ್ರ, ನೈಮಿಷಾರಣ್ಯ ಅಂತ ಹೇಳ್ತೀವಿ, ಆ ಸ್ಥಳದಲ್ಲಿ ಬಂದು ಅದು ಆ ನೇಮಿ ಎನ್ನುವಂತಹದ್ದು ಕೆಳಗಡೆ ಬೀಳುತ್ತದೆ. ನೇಮಿ ಅಂತಹ ಬೀಳುವುದರಿಂದ ಅಲ್ಲಿ ಮನಸ್ಸು ಬಹಳ ಬೇಗದಲ್ಲಿ ಒಂದು ಕಡೆ ನೆಲೆ ನಿಲ್ಲುತ್ತದೆ ಅನ್ನುವಂತಹದ್ದು. ಆದ್ರಿಂದ ಅಲ್ಲಿ ಮನಶ್ಚಕ್ರ ಅಲ್ಲಿ ಕೆಳಗಡೆ ಬಿತ್ತು ಅಂತ. ಚಕ್ರ ಸುತ್ತಾಡ್ಕೊಂಡು ಹೋಗೋದು, ಆ ಪಟ್ಟಿ ಕೆಳಗಡೆ ಬೀಳೋದು ಅಂತ ಹೇಳಿದ್ರೆ ಮನಸ್ಸಲ್ಲಿ ದೃಢವಾಗಿ ನಿಲ್ಲೋದು ಅನ್ನೋದು
ಸಾಂಕೇತಿಕ ಅರ್ಥ. ಆದ್ರಿಂದ ನೈಮಿಷ ಅನ್ನಂತ ಹೆಸರ ಬಂದದ್ದು ನೇಮಿ ಬಿದ್ದಿರುವಂತಹ ಸ್ಥಳದಲ್ಲಿ ನೈಮಿಷ ಅಂತ ಅದಕ್ಕೆ ರೂಪ ಮಾಡ್ತಾರೆ. ಇದು ಒಂದು ಕತೆ. ಇನ್ನೊಂದು ಕತೆ ವರಾಹ ಪುರಾಣದಲ್ಲಿ ಬರುವಂತಹದ್ದು. ವಿಷ್ಣುವಿಗೆ ಒಬ್ಬ ಭಕ್ತ ಗೌರಮುಖ ಅನ್ನುವಂತಹದ್ದು. ಆ ಗೌರಮುಖನಿಗೆ ಅವನು ಅನೇಕ ರಾಕ್ಷಸಾದಿಗಳು ಅವನಿಗೆ ಬಹಳ ತಾಪತ್ರಯ ಕೊಡ್ತಾ ಇರುವಾಗ, ಬಹಳ ಕಷ್ಟಾದಿಗಳನ್ನು ಕೊಡ್ತಾ ಇರುವಾಗ, ತನ್ನ ಭಕ್ತರ ಉದ್ಧಾರಕ್ಕಾಗಿ ಭಗವಂತನು 1 ನಿಮಿಷದ ಸಮಯಾವಧಿಯಲ್ಲಿ ಎಲ್ಲ ರಾಕ್ಷಸರನ್ನ, ಸಹಸ್ರಾರು ರಾಕ್ಷಸರನ್ನ ಸಂಹಾರ ಮಾಡಿರುವಂತಹ ಕ್ಷೇತ್ರ. ಆ ಕಾರಣದಿಂದ ಇದಕ್ಕೆ ನೈಮಿಷ ಅಂತ ಹೆಸರು ಬಂತು. ಆದ್ರಿಂದ ಎರಡೂ ಕಥೆಗಳ ಮೂಲವನ್ನು ನೋಡಿದಾಗ, ಅಥವಾ ಎರಡೂ ಕಥೆಗಳ ತಿರುಳನ್ನು ತೆಗೆದುಕೊಂಡು ನೋಡಿದಾಗ, ಅದು ಮನಸ್ಸನ್ನ ಹಿಡಿದು ನಿಲ್ಲುವುದಕ್ಕೂ ಮತ್ತು ರಾಕ್ಷಸರು ಎನ್ನುವಂತಹ ದುಷ್ಟ ಶಕ್ತಿಗಳ ಸಂಹಾರವೂ ಆಗಿರುವಂತಹದ್ದರಿಂದ ಬಹಳ ಪುಣ್ಯಕರವಾಗಿರುವಂತಹ ಸ್ಥಳ ಇದು. ಆ ಸ್ಥಳದಲ್ಲಿ ಇವರು ಶೌನಕಾದಿ ಋಷಿಮುನಿಗಳು ಸ್ವರ್ಗಲೋಕವನ್ನ ಬಯಸಿ 1000 ವರ್ಷಗಳಿಗೆ ನಡೆಯುವಂತಹ ಸತ್ರವನ್ನ ಮಾಡ್ತಾ ಇದ್ರು. ಸತ್ರ ಅಂದ್ರೇನು ಅಂತ ಹೇಳಿದ್ರೆ ಯಜ್ಞ ಅಂತ ಹೇಳಿದ್ರು. ಹಾಗಾದ್ರೆ ಯಜ್ಞ ಅಂತ ಬರಿಬಹುದಾಗಿತ್ತಲ್ಲ, ಸತ್ರ ಅಂತ ಯಾಕೆ ಬರೆದ್ರು? ಅದು 2 ಅಕ್ಷರ, ಇದು 2 ಅಕ್ಷರ. ಲಘು ಗುರುನಲ್ಲಿಯೂ ಸರಳವಾಗಿ ಹಾಗೆಯೇ ಕೂಡುತ್ತದೆ. ಯಾಕೆ ಅಂತ ಕೇಳಿದಾಗ, ಸತ್ರ ಅನ್ನೋದಕ್ಕೆ ವಿಶೇಷವಾಗಿರುವಂತಹ ಅರ್ಥ ಇದೆ. 2 ಅರ್ಥ ವಿಶೇಷವಾಗಿ. ಏನು ಅಂತ ಹೇಳಿದ್ರೆ, ಮೊದಲನೇ ಅರ್ಥ ಅನೇಕ ಫಲಗಳನ್ನು ಉದ್ದೇಶಿಸಿ ಅನೇಕ ಯಜಮಾನರುಗಳು ಸೇರಿ ಅನೇಕ ದೇವತೆಗಳಿಗೆ ಉದ್ದೇಶಿಸಿ ಒಂದೇ ಕಡೆ ಮಾಡುವಂತಹ ಯಜ್ಞಕ್ಕೆ ಸತ್ರ ಅಂತ ಕರೀತಾರೆ. ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ. ಅನೇಕ ಫಲಾಪೇಕ್ಷೆಯಿಂದ ಅನೇಕ ದೇವತೆಗಳಿಗೆ ಉದ್ದೇಶಿಸಿ ಅನೇಕ ಯಜಮಾನರುಗಳು ಸೇರಿ ಒಂದೇ ಕಡೆ ಮಾಡುವಂತಹ ಯಜ್ಞಕ್ಕೆ ಸತ್ರ ಅಂತ ಕರೀತಾರೆ. ಇದು ಒಂದರ್ಥ. ಇನ್ನೊಂದರ್ಥ, ಎಲ್ಲಿ ಯಾವ ಯಜ್ಞದಲ್ಲಿ ಋತ್ವಿಜರೇ ಯಜಮಾನರಾಗಿರ್ತಾರೆಯೋ ಅದಕ್ಕೂ ಸತ್ರ ಅಂತ ಕರೀತಾರೆ. ಅರ್ಥಾತ್ ಎಲ್ಲ ಋತ್ವಿಜರು ಸಾಧಾರಣವಾಗಿ ಯಜಮಾನನ ಒಂದು ಪುಣ್ಯಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿಸುವಂತಹದ್ದು ನೀವು ನೋಡಿರ್ತೀರಿ. ಆದ್ರೆ ಯಜಮಾನನಿಲ್ಲದೇನೆ ತಾವೇನೇ ಯಜಮಾನರಾಗಿ ಯಾವಾಗ ಋತ್ವಿಜರು ಯಜ್ಞ ಮಾಡ್ತಾರೆ ಅದಕ್ಕೆ ಸತ್ರ ಅಂತ ಕರೆಸ್ತಾರೆ. ಇಲ್ಲಿರುವಂತಹ ಶೌನಕಾದಿ ಋಷಿಗಳು ಇವರಿಗೆ ಅವರು ಮಾಡುವಂತಹ ಯಜ್ಞಕ್ಕೆ ಯಾರ ಬೇರೆ ಯಜಮಾನರು ಇಲ್ಲದೇನೆ ತಾವೇನೇ ಯಜಮಾನರು ಆ ಯಜ್ಞಕ್ಕೆ. ಅಂದ್ರೆ ತಾವೇ ಆ ಯಜ್ಞದ ಖರ್ಚ ವೆಚ್ಚ ಎಲ್ಲವನ್ನ, ಖರ್ಚು ವೆಚ್ಚಗಳನ್ನು ಭರಿಸ್ತಾ ಇರುವಂತವ್ರು, ಎಲ್ಲವನ್ನ ತಾವೇ ಮಾಡ್ತಾ ಇರೋದು. ಆದ್ರಿಂದ ಅದು ಸತ್ರ ಅಂತ ಕರೆಸ್ಕೊಳ್ತದೆ. ಅಂತಹ ಸತ್ರದ 1000 ವರ್ಷಗಳವರೆಗೆ ನಡೆಯುವಂತಹ ಸತ್ರದಲ್ಲಿ ಸತ್ರ ಮಾಡ್ತಾ ಇದ್ರು, ಶುರು ಆಗಿತ್ತು. ಆ ಸಂದರ್ಭದಲ್ಲಿ ತಯ ಏಕದಾ ತು ಮುನಯಃ ಪ್ರಾತರ್ಹುತ ಹುತಾಶನಾಃ ಸತ್ಕೃತಂ ಸೂತಮಾಸೀನಂ ಪ್ರಪುಚ್ಛಿರಿದಮಾದರಾತ್. ತೇ ಏಕದಾ ಮುನಯಃ, ಆ ಎಲ್ಲ ಮುನಿಗಳು ಒಂದು ಸಂದರ್ಭದಲ್ಲಿ ಪ್ರಾತರ್ಹುತ ಹುತಾಶನಃ, ಪ್ರಾತಃ ಕಾಲದಲ್ಲಿ ಹುತಾಶನನಿಗೆ, ಹುತಾಶನ ಅಂದ್ರೆ ಅಗ್ನಿಗೆ ಆಹುತಿಯನ್ನ ಕೊಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಆಸೀನಂ ಸೂತಂ, ಬಂದೊದಗಿದಂತಹ, ಅಂದ್ರೆ ಮಧ್ಯಾಹ್ನದ ಹೊತ್ತು ಅವರು ಬಂದು ಒದಗಿದಂತಹ ಸೂತರನ್ನ, ಸೂತರು ಅಂತ ಹೇಳಿದ್ರೆ ಸೂತ ಮಹಾಮುನಿಗಳು, ಶುಕ ಮಹರ್ಷಿಯ ಶಿಷ್ಯರು, ಅವರು ಬಂದ್ರು. ಹಾಗೆ ಬಂದಾಗ ಅವರಿಗೆ ಸತ್ಕೃತಂ, ಸತ್ಕಾರವನ್ನು ಮಾಡಿ ಪ್ರಪುಚ್ಚುಹು ಇದಮಾದರಾತ್, ಈ ಪ್ರಶ್ನೆಯನ್ನ, ಈ ಮುಂದಿನ ಪ್ರಶ್ನೆಗಳನ್ನ ಪಪೃಚ್ಛುಹು ಕೇಳಿದರು ಅಂತ. ನೀವು ನೋಡಬಹುದು, ಯಾವುದೇ ಪುರಾಣ ಕಥೆಯನ್ನ ಅಥವಾ ಕಥೆಗಳನ್ನ ತೆಗೆದುಕೊಳ್ಳಿ, ಸೂತರು ಒಂದಾನೊಂದು ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಸೂತರು ಶೌನಕಾದಿ ಋಷಿಗಳು ಸೂತರಿಗೆ ಪ್ರಶ್ನೆ ಕೇಳಿದರು ಅನ್ನೋ ರೀತಿಯಲ್ಲಿಯೇನೆ ಕಥೆಯೆಲ್ಲ ಶುರುವಾಗ್ತವೆ. ಹಾಗೆ ನಡೆದಿದ್ದು ಭಾಗವತದಲ್ಲಿಯೂ ಹಾಗೇನೆ. ನಾನು ಪರಿಚಯದಲ್ಲಿಯೇನೆ ಹೇಳಿದ್ದೆ, ಎಲ್ಲಾ ಘಟನೆಗಳನ್ನ ಒಂದು ಕಡೆ ಸಂಗ್ರಹ ಮಾಡಿದಂಥವ್ರು ಬಾದರಾಯಣರು. ಅದನ್ನ ಶುಕರಿಗೆ ಹೇಳಿದ್ರು, ಅದನ್ನು ಶುಕರು ತಮ್ಮ ಶಿಷ್ಯರಿಗೆ ಸೂತರಿಗೆ ಹೇಳಿದ್ರು. ಸೂತರು ಎಲ್ಲೆಲ್ಲಿ ಯಜ್ಞಾದಿಗಳ ಸತ್ರಾದಿಗಳು ನಡೀತಾ ಇರ್ತೇವೆ ಅಲ್ಲಿ ಹೋಗಿ ಆ ಎಲ್ಲ ಕಥೆಗಳನ್ನ ಭೂಮಿ ಮೇಲೆ ಪ್ರಚಾರ ಮಾಡಿದ್ರು. ಆದ್ರಿಂದ ಸೂತರ ಒಂದು ಕೊಡುಗೆ ಬಹಳ ದೊಡ್ಡದು ಅಂತ ನಾವು ನೆನಪಿಸ್ಕೊಳ್ಬೇಕು. ಈ ಪ್ರಶ್ನೆ ಆವಾಗ ಒಳ್ಳೆಯ ಆಸನಾದಿಗಳನ್ನ ಕೊಟ್ಟು ಅವರಿಗೆ ಸತ್ಕಾರಾದಿಗಳನ್ನ ಮಾಡಿ, ಋಷಿಗಳು ಬಂದರು ಅಂತ ಹೇಳಿದ್ರೆ ಅವರಿಗೆ ಪಾದ್ಯ, ಕಾಲ್ ತೊಳೆಯಲು ನೀರು, ಅರ್ಘ್ಯ, ಕೈ ತೊಳೆಯಲು ನೀರು, ಆಚಮನೀಯ, ಕುಡಿಯಲು ಅಂದ್ರೆ ನೀರಡಿಕೆ ತಣಿಯಲು ನೀರು,
ಆಮೇಲೆ ವಸ್ತ್ರಾದಿಗಳನ್ನು ಕೊಟ್ಟು ಭೋಜನ ಇತ್ಯಾದಿಗಳನ್ನು ಮಾಡಿಸಿ ಆಮೇಲೆ ಅವರಿಗೆ ಒಳ್ಳೆಯ ಆಸನವನ್ನ ಕೊಟ್ಟು ಆಸನದಲ್ಲಿ ಕುಳ್ಳರಿಸಿ ಆಮೇಲೆ ಅವರಿಗೆ ಈ ಪ್ರಶ್ನೆಯನ್ನ ಕೇಳಿದರು. ಋಷಯ ಊಚುಹು, ಋಷಿಗಳು ಕೇಳಿದರು. ತಯಾ ಖಲ್ಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ಯಾನ್ಯುತ. ತ್ವಯಾ ನಿನ್ನಿಂದ ಪುರಾಣಾನಿ ಸೇತಿಹಾಸನೆ, ಹೇ ಅನಘ, ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪವಿಲ್ಲದಂಥವನೇ, ಅಂದ್ರೆ ಎಲ್ಲ ಪಾಪಗಳನ್ನ ಈಗಾಗಲೇ ಹಿಂದಿನ ಯಾವ್ಯಾವುದೋ ಜನ್ಮಗಳಲ್ಲಿ ಕಳೆದುಕೊಂಡಿದ್ದೀಯ, ಆದ್ರಿಂದಲೇನೇ ನೀನು ಪುಣ್ಯವಂತನಾಗಿ ಇಂತಹ ಎಲ್ಲ ಜ್ಞಾನವನ್ನು ಪಡೆದುಕೊಂಡಂತಹ ಸೂತ ಮಹರ್ಷಿ ಆಗಿದ್ದೀಯ. ಆದ್ರಿಂದ ನೀನು ಪಾಪರಹಿತನಾಗಿರುವಂಥವನು. ಹೇ ಅನಘನೆ, ಸೇತಿಹಾಸಾನಿ ಪುರಾಣಾನಿ, ಇತಿಹಾಸದಿಂದ ಕೂಡಿರುವಂತಹ ಪುರಾಣಗಳನ್ನ ಆಖ್ಯಾತಾನಿ ಅಧೀತಾನಿ, ತಾವು ಆ ಪುರಾಣಗಳು ಎಲ್ಲವನ್ನು ಅಧ್ಯಯನ ಮಾಡಿದ್ದೀರಿ ಮತ್ತು ಅನೇಕ ಜನರಿಗೆ ಹೇಳಿಯೂ ಇದ್ದೀರಿ. ನಮಗೂ ಸಹ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಥೆಗಳನ್ನು ಹೇಳಿದ್ದೀರಿ. ಬರೇ ಪುರಾಣಗಳಷ್ಟೇ ಏನು ಅಲ್ಲ, ಧರ್ಮಶಾಸ್ತ್ರಾಣಿಯಾನ್ಯುತ, ಧರ್ಮಶಾಸ್ತ್ರಗಳನ್ನೂ ಹೇಳಿದ್ದೀರಿ. ಈ ಹಿಂದೆ ನೀವು ಅದು ನಿಮ್ಮಿಂದ ಹೇಳಲ್ಪಟ್ಟಿದೆ. ಯಾನಿ ವೇದ ವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಯಃ ಸೂತ ಪರಾಪರ ವಿದೋ ವಿದುಹು. ವೇದ ವಿದಾಂ ಶ್ರೇಷ್ಠ, ವೇದಗಳಲ್ಲಿ ವೇದವನ್ನ ಬಲ್ಲವರಲ್ಲಿ ಶ್ರೇಷ್ಠನಾಗಿರುವಂಥವನು ಯಾರು? ಭಗವಾನ್ ಬಾದರಾಯಣಃ, ಭಗವಾನ್ ಬಾದರಾಯಣರು, ವ್ಯಾಸ ಮಹರ್ಷಿಗಳು ವೇದಗಳಲ್ಲಿ ಬಲ್ಲವರಲ್ಲಿ ಶ್ರೇಷ್ಠರು ಅಂತ ಹೇಳಿದ್ರೆ ಅವರೇ ವೇದಗಳನ್ನ ವಿಂಗಡಿಸಿ ಇದು ಋಗ್ವೇದ ಇದು ಯಜುರ್ವೇದ ಅಂತ ಮಾಡಿದ್ರಲ್ಲ, ಯಾರು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರ್ತಾರೋ ಅವರೇ ಕ್ಲಾಸಿಫೈ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಅವರು ವೇದಗಳನ್ನ ವಿಂಗಡಿಸಿದ್ರು ಅನ್ನೋ ಕಾರಣದಿಂದ ಅವರು ಬಹಳ ಸ್ಪಷ್ಟವಾಗಿ ಬಲ್ಲವರಾಗಿದ್ರು, ಆದ್ರಿಂದ ವಿಂಗಡಿಸಿದ್ರು. ಆ ಕಾರಣದಿಂದ ಅವರಿಗೆ ವೇದ ವಿದಾಂ ಶ್ರೇಷ್ಠ, ವೇದಗಳನ್ನು ಬಲ್ಲವರಲ್ಲಿ ಶ್ರೇಷ್ಠನಾಗಿರುವಂತಹ ಬಾದರಾಯಣರು. ಅನ್ಯೇ ಚ ಮುನಯ ಸೂತ, ಮತ್ತು ಇತರ ಮುನಿಗಳಿಂದ ಹೇಳಲ್ಪಟ್ಟಿದ್ದು. ಅನ್ಯೇ ಚ ಮುನಯ ಅನ್ನೋದು ಅಂಡರ್ಲೈನ್ ವರ್ಡ್. ಯಾಕೆ ಅಂದ್ರೆ ನಾವು ಎಲ್ಲ ಅಷ್ಟಾದಶ ಪುರಾಣಗಳನ್ನು ವ್ಯಾಸರೇ ಬರೆದ್ರು ಅಂತ ಹೇಳಿದ್ರೆ ಒಂದು ಕಥೆ ಗತೆ ಯೋಚನೆ ಮಾಡಿ ಬರೆದ್ರು ಅನ್ನೋ ಅರ್ಥ ಅಲ್ಲ. ಬೇರೆ ಬೇರೆ ಕಥೆಗಳನ್ನ ಇತರ ಮುನಿಗಳಿಂದ, ಮಾರ್ಕಂಡೇಯ, ದತ್ತಾತ್ರೇಯ, ನಾರದ ಇತ್ಯಾದಿಗಳನ್ನೆಲ್ಲರಿಂದ ಕೇಳಿಕೊಂಡು ಅದನ್ನ ಸಂಗ್ರಹ ಮಾಡಿಟ್ರು. ಆದ್ರಿಂದ ಅನ್ಯೇ ಚ ಮುನಯ ಸೂತ, ಇತರ ಮುನಿಗಳಿಂದಲೂ ಹೇಳಲ್ಪಟ್ಟಿರುವಂತಹ, ಸಂಗ್ರಹಿಸಲ್ಪಟ್ಟಿರುವಂತಹ ಪರಾಪರ ವಿದೋ ವಿದುಹು, ಪರಾಪರ ವಿದುಹು, ಭಗವಂತನ ಪರಸ್ವರೂಪ ಅಪರಸ್ವರೂಪ. ಭಗವಂತನ ಪರಸ್ವರೂಪ ಶ್ರೇಷ್ಠವಾದದ್ದು, ಅಪರಸ್ವರೂಪ ಅದಕ್ಕಿಂತ ಸ್ವಲ್ಪ ಕಡಿಮೆಯದು. ಯಾವುದದು ಶ್ರೇಷ್ಠವಾಗಿರುವಂತಹದ್ದು? ಭಗವಂತನ ನಿರ್ಗುಣ ಸ್ವರೂಪ ಶ್ರೇಷ್ಠ ರೂಪ, ಸಗುಣ ಸ್ವರೂಪ ಅಪರ. ಆದ್ರಿಂದ ಉಪನಿಷತ್ತುಗಳಲ್ಲಿ ಪರಬ್ರಹ್ಮ ಅಥವಾ ಪುರಾಣಗಳಲ್ಲಿ ಪರಬ್ರಹ್ಮ ಮತ್ತು ಅಪರಬ್ರಹ್ಮ ಅನ್ನುವಂತಹ ಪದ ಬಳಸ್ತಾರೆ. ಪರಬ್ರಹ್ಮ ಅಂದ್ರೆ ನಿರ್ಗುಣ ಬ್ರಹ್ಮ, ನಿರಾಕಾರ ಬ್ರಹ್ಮ. ಅಪರಬ್ರಹ್ಮ ಅಂತಂದ್ರೆ ಸಗುಣ ಬ್ರಹ್ಮ, ಸಾಕಾರ ಬ್ರಹ್ಮ. ಬ್ರಹ್ಮ, ವಿಷ್ಣು, ರುದ್ರ ಇತ್ಯಾದಿಗಳೇನೇನು ಬರುತ್ತೇವೋ ಇದೆಲ್ಲವೂ ಅಪರ ಬ್ರಹ್ಮರು, ಸಾಕಾರ ಬ್ರಹ್ಮರು. ಹಾಗೆ ಇನ್ನು ಮುಂದೆ ಬ್ರಹ್ಮರು ಅಂತ ಹೇಳಿ ಬೇರೆ ಬೇರೆ ಸಾಕಷ್ಟು ಬರ್ತಾರೆ. ಮುಂದೆ ನೋಡ್ತಾ ನೋಡ್ತಾ ಹೋದಂತೆ ನಿಮಗೆ ಅರ್ಥವಾಗ್ತದೆ. ಇಷ್ಟು ನೆನಪಿರ್ಲಿ. ಪರ ಅಂತ ಹೇಳಿದ್ರೆ ನಿರ್ಗುಣವಾದದ್ದು, ಅಪರ ಅಂತ ಹೇಳಿದ್ರೆ ಸಗುಣವಾಗಿರುವಂತಹದ್ದು. ಅಂತಹ ಎಲ್ಲ ವಿಷಯ ಆ ಪರಾಪರ ವಿದುಹು, ಪರ ಭಗವಂತನ ಪರಸ್ವರೂಪವನ್ನು ಮತ್ತು ಅಪರ ಸ್ವರೂಪವನ್ನು ಬಲ್ಲಂತಹದ್ದು. ವೇತ್ತತ್ವಂ ಸೌಮ್ಯ ತತ್ಸರ್ವಂ ತತ್ವತಸ್ತದನುಗ್ರಹಾತ್ ಬ್ರೂಯುಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ತ್ವಂ ವೇತ್ತ, ಆ ಎಲ್ಲವನ್ನು ನೀನು ಬಲ್ಲವನಾಗಿದ್ದೀಯಾ ಹೇ ಸೌಮ್ಯ ಅಂತೇಳಿ ಅವನನ್ನ ಸಂಬೋಧನೆ ಮಾಡ್ತಾರೆ. ತತ್ ಸರ್ವಂ, ಆ ಎಲ್ಲವನ್ನು ತತ್ವತಃ, ತತ್ವತಃ ಅಂತ ಹೇಳಿದ್ರೆ ಮೂಲಭೂತವಾಗಿ ಅಂದ್ರೆ ಪ್ರಾರಂಭದಿಂದಲೂ ಅಥವಾ ತಿರುಳು ಸಹಿತವಾಗಿಯೂ ಬಲ್ಲಂಥವನು ನೀನು. ತದನುಗ್ರಹಾತ್, ಅವರ ಅನುಗ್ರಹದಿಂದ. ಯಾರ ಅನುಗ್ರಹದಿಂದ? ಬಾದರಾಯಣಾದಿ ಎಲ್ಲ ಮುನಿಗಳ ಅನುಗ್ರಹದಿಂದ ಬಲ್ಲಂಥವನಾಗಿದ್ದೀಯಾ ನೀನು. ಸ್ನಿಗ್ಧಸ್ಥ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ, ನೀನು ಅವರ ಪರಮ ಶಿಷ್ಯನಾಗಿರುವುದರಿಂದ ಅವರುಗಳು ಆ ಕಥೆಗಳ ಶಾಸ್ತ್ರಗಳ ರಹಸ್ಯವನ್ನೂ ನಿನಗೆ ಹೇಳಿರ್ತಾರೆ. ಗುಹ್ಯಮಪ್ಯುತ, ಗುಹ್ಯ ಗೂಢವಾದದ್ದು, ರಹಸ್ಯವಾಗಿರುವಂಥದ್ದು, ಅದನ್ನು ನೀನು ಹೇಳಿರ್ತಾರೆ. ತದ್ಬ್ರೂಯುಹು, ಅವರು ಹೇಳಿರ್ತಾರಲ್ವಾ ನಿಂಗೆ. ತತ್ರ ತತ್ರಾಂಜಸಾಯುಷ್ಮನ್ ಭವತಾ ಯದ್ವಿನಿಶ್ಚಿತಂ ಪುಂಸಾಮೇಕಾಂತತಃ ಶ್ರೇಯಃ ತನ್ನ ಶಂಸಿತುಮರ್ಹಸಿ. ಆ ಎಲ್ಲ ರಹಸ್ಯಗಳ ಸಹಿತವಾಗಿ ನೀನು
ತತ್ರ ತತ್ರ ಅಂಜಸ ಆಯುಷ್ಮನ್, ಹೇ ಆಯುಷ್ಮಂತನೇ, ಆ ರಹಸ್ಯಗಳನ್ನು ಯಥಾರ್ಥವಾಗಿ ಅಂಜಸ, ಅಂಜಸ ಅಂತ ಹೇಳಿದ್ರೆ ಹೇಗಿದೆಯೋ ಹಾಗೇನೆ ಹೇಳುವಂತಹದ್ದು. ಆದ್ರಿಂದ ಅದಕ್ಕೆ ಯಥಾರ್ಥವಾಗಿ ಆ ಎಲ್ಲ ರಹಸ್ಯ ಸಹಿತವಾಗಿ ಪುರಾಣಗಳನ್ನ ನೀನು ಯದ್ ವಿನಿಶ್ಚಿತಂ, ನೀನಿಗೆ ಹೇಗೆ ನಿಶ್ಚಯ ಮಾಡಿದ್ಯೋ ಇದು ಬಹಳ ಶ್ರೇಷ್ಠವಾದದ್ದು, ಬಹಳ ಇಂಪಾರ್ಟೆಂಟ್, ಅಂಡರ್ಲೈನ್, ಹೈಲೈಟ್. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ನಾವು ಮಹಾವಾಕ್ಯ ಮತ್ತು ಅವಾಂತರ ವಾಕ್ಯ ಅಂತ ನೋಡ್ತೀವಲ್ವಾ, ಹೇಗೆ ನೀನು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂತ ನಿಶ್ಚಿತಿಯೋ. ಏನ್ ನಿಶ್ಚಯ ಮಾಡಿದ್ದಿ? ಪುಂಸಾಂ ಏಕಾಂತತ ಶ್ರೇಯ, ಯಾವ ಒಂದು ಕೆಲಸ ಮಾಡುವುದರಿಂದ ಅಥವಾ ಯಾವ ಒಂದು ಆಚರಣೆಯಿಂದ ಅಥವಾ ಯಾವ ಒಂದು ಕಾರಣದಿಂದ ಜನರಿಗೆ ಶ್ರೇಯಸ್ಸು ಅನ್ನುವಂತಹದ್ದು ಉಂಟಾಗ್ತದೆಯೋ ಅಂಥದ್ದನ್ನು ನಮಗೆ ಹೇಳು ಅಂತ ಹೇಳ್ತಾರೆ. ಈ ಹಿಂದಿನ ಎಲ್ಲಾ ಶ್ಲೋಕಗಳನ್ನು ಸೇರಿಸಿ ಸಾರಾಂಶ ಏನು ಅಂತ ಹೇಳಿದ್ರೆ, ನೀನು ಶೌನಕಾದಿಗಳು ಸೂತರಿ ಕೇಳ್ತಾ ಇದ್ದಾರೆ, ನೀನು ಪುರಾಣಾದಿಗಳನ್ನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇಂದ ಪಡೆದುಕೊಂಡಂಥವನು. ಯಾಕೆಂದ್ರೆ ರಚನೆ ಮಾಡಿದಂಥವ್ರು ಬಾದರಾಯಣರು, ಅವ್ರ ಮಗ ಶುಕರಿಂದಲೇ ನೀನು ತಿಳಿದುಕೊಂಡಿರೋದು. ಜೊತೆಗೆ ಆಯಾ ಸಂದರ್ಭದಲ್ಲಿ ಬಾದರಾಯಣರಿಂದಲೂ ನೀನು ಉಪದೇಶವನ್ನ ಪಡೆದಿರೋದು. ಜೊತೆಗೆ ಬೇರೆ ಬೇರೆ ಮುನಿಗಳಿಂದಲೂ ನೀನು ತಿಳಿದುಕೊಂಡಿರೋದು. ಅವರೆಲ್ಲರೂ ನಿನಗೆ ಅವರಿಗೆ ನೀನು ಶಿಷ್ಯನಾಗಿರುವುದರಿಂದ ಅವರುಗಳು ನಿನಗೆ ಆ ಪುರಾಣಗಳಲ್ಲಿರುವಂತಹ ರಹಸ್ಯವನ್ನು ಹೇಳಿರುವಂತಹವರು. ಅಂತಹದ್ದನ್ನ ನೀನು ನಿಶ್ಚಯ ಮಾಡಿ, ಯಾವುದು ಜನರಿಗೆ ಯಾವ ಒಂದೇ ಕಾರಣದಿಂದ ಜನರಿಗೆ ಶ್ರೇಯಸ್ಸು ಅಂತ, ಅಂದ್ರೆ ಮೋಕ್ಷ ಅನ್ನುವಂಥದ್ದು, ಎಲ್ಲಕ್ಕಿಂತ ದೊಡ್ಡ ಫಲ ಅನ್ನುವಂತಹದ್ದು ಮೋಕ್ಷ ಅನ್ನುವಂಥದ್ದು ಏನಿದೆಯೋ ಆ ಶ್ರೇಯಸ್ಕರವಾಗಿರುವಂತಹದ್ದು ಯಾವುದು ಅಂತ ನೀನು ನಿಶ್ಚಯ ಮಾಡಿದ್ದೀಯಲ್ಲ, ಅದನ್ನ ನಮಗೆ ಹೇಳಬೇಕು ಅಂತ ಕೇಳ್ತಾರೆ. ಇಲ್ಲಿಗೆ ನಾವು ಈ ಶ್ಲೋಕಗಳನ್ನ ಮುಗಿಸೋಣ. ಹೀಗೇನೆ ಇದೇ ರೀತಿಯ ಸಂವಾದಗಳು ಮುಂದೆ ನಡೀತಾ ಇರ್ತವೆ. ಆ ಮುಂದಿನ ಶ್ಲೋಕಗಳನ್ನ ನಾಳೆ ದಿವಸ ಪಾಠದಲ್ಲಿ ಕೇಳುವಂತವರಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ನಮಸ್ಕಾರ. ನಮಸ್ಕಾರಗಳು. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ಕಾರ ಗುರುಗಳು. ನಮಸ್ತೆ ಗುರುಜಿ. ಗುರುಗಳೇ, ಶ್ರೇಯಸ್ಸು ನಿಶ್ರೇಯಸ್ಸು ಎರಡು ಒಂದೇ ಆಗತ್ತಾ? ಒಂದೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಆಚಾರ್ಯ. ನಮಸ್ತೆ.